साधनाय स्वानुभूत्याय चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗು ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇ ಇದೆ. ನಿರ್ಜನ ಅಧಿಕಾರದ 3ನೇ ಕಲಶದಲ್ಲಿ ನಾಶ್ಯುತೆ ವಿಷಯ ಸೇವೈರ್ಯತ್ ಸ್ವಂ ಪರಂ ವಿಷಯ ಸೇವನಸ್ಯ ಜ್ಞಾನವೈಭವ ವಿರಾಗತಾಬಲಾತ್ ಸೇವಕೋಪಿ ತದಸಾವಸೇವಕಃ. ತತ್ ಅಸೌ ಸೇವಕಃ ಅಪಿ ಅಸೇವಕಃ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯದಿಂದ ಆಗಿರುವಂಥ ಯಾವ ಶರೀರ ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಾನೆ, ಆದಾಗ್ಯೂ ಭೋಗಿಸುವುದಿಲ್ಲ. ಇಲ್ಲಿ ಆ ಕಾರಣದಿಂದ ಅಂಥೇಳಿ ಹೇಳಿದರು. ಯಾವ ಕಾರಣದಿಂದ? ಹಿಂದಿನ ಕಲಶದೊಳಗ ರತಿ ಅರ್ಥಾತ್ ಪ್ರೀತಿ ಮಾಡುವುದಿಲ್ಲ ಅಂಥೇಳಿ ಹೇಳಿದ್ರಲ್ಲ. ಸಮ್ಯಕ್ ದೃಷ್ಟಿಯ ಭೋಗ ನಿರ್ಜರಿಗೆ ಕಾರಣ ಇದೆ ಅಂತ ಹೇಳಿದ್ರಲ್ಲ. ಅಂಥ ಒಂದು ಅದ್ಭುತ ಆಂತರ್ಯದ ಅಲೌಕಿಕ ಕಾರಣದಿಂದ ಅವ ಇನ್ನೂ ದೇಹ ಧಾರಣ ಮಾಡಿದ್ರನು 5 ಇಂದ್ರಿಯ ವಿಷಯಗಳಲ್ಲಿ ಪ್ರವೃತ್ತಿ ಮಾಡ್ತಾ ಇರೋದು ಲೋಕಕ್ಕೆ ಕಂಡು ಬಂದ್ರನು ಪ್ರತ್ಯಕ್ಷ ದೇಹ ಮತ್ತು ಇಂದ್ರಿಯಗಳ ಮಾಧ್ಯಮದಿಂದಲ ಅವ ಪ್ರವೃತ್ತಿ ಮಾಡ್ತಾನೇ ಇದ್ರನು ಕೂಡ ಅವ ಅವುಗಳನ್ನು ಭೋಗಿಸುವುದಿಲ್ಲ ಅನ್ನೋ ಒಂದೇ ಒಂದು ಮಾತ ಈ ನಿರ್ಜನ ಅಧಿಕಾರದ ಸಾರ ಇದೆ. ಎಲ್ಲಿಂದ ಪ್ರಾರಂಭ ಆಗಿದೆ, ಯಾವ ದೃಷ್ಟಾಂತಗಳನ್ನು ನೀಡಿದರೆ ಆ ನಿರ್ಜರಾದ ಸ್ವರೂಪ ಏನಿದೆ ಇದು ಎಲ್ಲವೂ ತಿಳಿದು ಬರ್ತಿದೆ. ಇದರಿಂದ ಯಾವುದರಿಂದ? ಅವು ಎಲ್ಲ ಸಾಮಗ್ರಿಗಳ ಮಧ್ಯದಲ್ಲಿ ಇದ್ರೂ ಕೂಡ ಅವುಗಳ ವಾಸ್ತವಿಕ ಸ್ವರೂಪವನ್ನು ತಿಳಿಯುವುದರಿಂದ ಮಿಥ್ಯಾತ್ವ ಅವಸ್ಥೆಯಲ್ಲಿ ಅವುಗಳನ್ನು ತಾನು ತನ್ನ ಸುಖದ ಕಾರಣ ಅಂಥೇಳಿ ತಿಳಿತಿದ್ದ. ಅದರ ಒಂದು ದೃಷ್ಟಿಯ ಯಥಾರ್ಥತೆ ಬಂದ ಮೇಲೆ, ಸಮ್ಯಕ್ ದರ್ಶನದ ಪ್ರಾಪ್ತಿ ಆದ ಮೇಲೆ, ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ನೋಡಿದ ಮೇಲೆ ಪ್ರತ್ಯಕ್ಷ ಅನುಭವ ಒಂದು ನ್ಯಾಯಕ ತತ್ವದ ಯಾವಾಗ ಆಯಿತೋ ಆ ಸಮಯದಿಂದ ಅವನಿಗೆ ಪರಾಗಿ ಉಳಿದು ಬಿಟ್ಟಿದ್ದಾರೆ. ದೇಹ ವಾಸ್ತವದಲ್ಲಿ ಪರ ಇದೆ. ಆ ದೇಹದಲ್ಲಿ ವಿದ್ಯಮಾನ ಇರುವಂಥ 5 ಇಂದ್ರಿಯಗಳ ದೇಹದ ಸ್ವರೂಪ ಇದ್ದಾವೆ, ದೇಹದ ಅವಯವ ಇದ್ದಾವೆ. ಆ ಇಂದ್ರಿಯಗಳ ಯಾವ ವಿಷಯಗಳನ್ನು ಗ್ರಹಣ ಮಾಡ್ತವೆ, ರಮಿಸ್ತವೆ, ಬಿಟ್ಟುಕೊಡ್ತವೆ, ಆ ವಿಷಯಗಳ ಪ್ರತ್ಯಕ್ಷ ಪರದ್ರವ್ಯ ಸ್ವರೂಪ ಇದ್ದಾವೆ. ಇವು ವಾಸ್ತವದಲ್ಲಿ ಹೀಗೆ ಇದ್ರೂ ಕೂಡ ಅಜ್ಞಾನಿ ಮೂಢ ಜೀವ ಆ ದೇಹವನ್ನು ತಾನಂಥೇಳಿ ಅನುಭವ ಮಾಡ್ತಿದ್ದ ಅನಂತ ಕಾಲದವರೆಗೆ. ಆ ಇಂದ್ರಿಯಗಳನ್ನು ಮತ್ತು ಇಂದ್ರಿಯ ವಿಷಯಗಳನ್ನು ಸುಖದ ಕಾರಣ, ದುಃಖದ ಕಾರಣ, ತ್ಯಾಗ ಮಾಡಲಿಕ್ಕೆ ಯೋಗ್ಯ, ಗ್ರಹಣ ಮಾಡಲಿಕ್ಕೆ ಯೋಗ್ಯ ಅಂಥೇಳಿ ಎಲ್ಲ ನಾನಾ ಪ್ರಕಾರದ ಭಾವಗಳ ರೂಪವಾಗಿ ಪರಿಣಮನ ಮಾಡ್ತಿದ್ದ. ಆದರೆ ಯಾವಾಗ ನೋಡ್ರಿ ಸಮ್ಯಕ್ ದರ್ಶನದ ಸಲುವಾಗಿ
ಜಿನ ಪ್ರಣೀತ ಸಪ್ತ ತತ್ವಗಳದ್ದ ಆಳವಾದ ಅಭ್ಯಾಸ ಮಾಡಬೇಕಾಗಿದೆ. ಸಮ್ಯಕ್ ದರ್ಶನದ ಸಲುವಾಗಿ ಜಿನ ಪ್ರಣೀತ ಯಾವ ಸಪ್ತ ತತ್ವಗಳಿದಾವೆಯೋ ಆ ಸಪ್ತ ತತ್ವಗಳದ್ದ ಅತ್ಯಂತ ನಿಶ್ಚಯ ಆಗುವವರೆಗೆ, ನಿಶ್ಚಿತ ದೃಢ ನಿರ್ಣಯ ಆಗುವವರೆಗೆ ಅವುಗಳದ್ದ ಚಿಂತನ ಮಂಥನ ವಿಚಾರ 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 ಮಾಡಬೇಕಾಗ್ತಿದೆ. ಯಾವಾಗ ಆ ವಿಚಾರಪೂರ್ವಕ ದೃಢ ನಿರ್ಣಯ ಆಗ್ತಿದೆಯೋ 7 ತತ್ವಗಳಿಗೆ ಸಂಬಂಧಿಸಿದ ಹಾಗೆ ನೋಡ್ರಿ, ಯಾವ ಪ್ರಕಾರ 6 ದ್ರವ್ಯದೊಳಗ ಒಂದು ಜೀವದ್ರವ್ಯನ ಚೇತನ ಇದೆ, ಉಳಿದ 5 ದ್ರವ್ಯಗಳ ಅಚೇತನ ಇದಾವೆ. ಅದೇ ಪ್ರಕಾರ ರೀ, ಸರಿಯಾಗಿ ಅದೇ ಪ್ರಕಾರ ಏನ 7 ತತ್ವದೊಳಗ ಒಂದು ಜೀವ ತತ್ವನ ಸಚೇತನ ತತ್ವ ಇದೆ, ಉಳಿದ 6 ತತ್ವಗಳ ಅದರಿಂದ ಭಿನ್ನ ಮೋಕ್ಷ ತತ್ವ ಸಚೇತನ ಇದೇನಿಲ್ಲ. ಆ ಸಂವರ ನಿರ್ಜರ ಸಚೇತನ ತತ್ವ ಅದಾವೋ ಅಥವಾ ಇಲ್ಲ? ಇಲ್ಲ. ಅರೆ, ಇಲ್ಲ ಅನ್ನುವುದರ ನಿರ್ಣಯ ಆಗುವುದ ಈ ಜೀವದ ಸಲುವಾಗಿ ನಿಜವಾಗಿ ಪರಮ ಪ್ರಯತ್ನದ ಮಾತು ಇದೆ. ಮತ್ತು ಅದಕ್ಕೆ ಜಿನೇಂದ್ರ ಪ್ರಭುವಿನ ಸರ್ವಜ್ಞತೆಯ ಮೇಲೆ ಪೂರ್ಣ ವಿಶ್ವಾಸ ಮತ್ತು ಅವರು ಹೇಳಿರುವಂಥ ಶಾಸನದ ಅಭ್ಯಾಸ ನಿರಂತರ ಬೇಕು. ಏನು ಹೇಳಿತು? 7 ತತ್ವಗಳಲ್ಲಿ ಒಂದು ಜೀವ ತತ್ವವೇ ಸಚೇತನ ತತ್ವ ಇದ್ದು, ಉಳಿದ 6 ತತ್ವಗಳ ಅಚೇತನ ತತ್ವ ಇದಾವೆ. ಇದರದ ನಿರ್ಣಯ ನಿಜವಾಗಿ ಆಗಬೇಕಾದ್ರೆ ಅರೇ ತಿಳಿಯುವಿಕೆ ಅನ್ರಿ, ಶ್ರದ್ಧೆ ಅನ್ರಿ, ದೃಢತೆ ಅನ್ರಿ, ವಿಶ್ವಾಸ ಅನ್ರಿ, ನಿರ್ಣಯ ಅನ್ರಿ, ಅದು ಎಲ್ಲ ಆಗಲಿಕ್ಕೆ 2 ಕಾರಣ ಅದಾವ್ರಿ. ಒಂದು ಸರ್ವಜ್ಞರ ಸರ್ವಜ್ಞತೆಯ ಮೇಲೆ ಪೂರ್ಣ ವಿಶ್ವಾಸ ಮತ್ತು ಅವರು ಹೇಳಿರುವಂಥ ಆ ತತ್ವಗಳದ್ದ ನಿರಂತರ ಅಭ್ಯಾಸ. ಈಗ ಆಗದ ವಿನಃ ಈ ಜೀವನಿಗೆ ಸಮ್ಯಕ್ ದರ್ಶನ ಅಂದ್ರೆ ಅಥವಾ ನಿಜ ತತ್ವದ ಪರಿಚಯ ಅಂದ್ರೆ ಅಥವಾ ಜೀವ ತತ್ವದ ಸಚೇತನತೆ ಅಂದ್ರೆ ಇದು ಯಾವುದರದ್ದು ಈ ಜೀವನಿಗೆ ಪ್ರಾಪ್ತಿ ಅರ್ಥಾತ್ ಲಾಭ ಆಗುವುದಿಲ್ಲ. ಕಾರಣ 2 ಹೇಳ್ತು, ಒಂದು ಕಾರ್ಯ ಹೇಳ್ತು, ಒಂದು ಅದರದ ಫಲ ಹೇಳ್ತಾರೆ. ಕಾರಣ 2 ಯಾವ? ಒಂದು ಸರ್ವಜ್ಞರ ಸರ್ವಜ್ಞತೆಯ ಶ್ರದ್ಧೆ, 2ನೇದ್ದು ಆ ಸರ್ವಜ್ಞರ ಮೂಲಕ ಹೇಳಿರುವಂತಹ ಸಪ್ತ ತತ್ವಗಳದ ನಿರಂತರ ಅಭ್ಯಾಸ. ಇವು ಕಾರಣ. ಕಾರ್ಯ ಯಾವುದ? ಕಾರ್ಯ ಆಗ್ತಿದೆ ವಿಶ್ವದ 7 ಪ್ರಯೋಜನಭೂತ ತತ್ವದೊಳಗ 6 ತತ್ವ ಏನದವು ಅವು ಚೇತನದಿಂದ ರಹಿತ ಅರ್ಥಾತ್ ತಿಳಿಯಲಿಕ್ಕೆ ಯೋಗ್ಯವಾದಂಥ ಪ್ರಯೋಜನವುಳ್ಳ ತತ್ವ ಇದಾವೆ. ಮತ್ತು 7 ತತ್ವಗಳಲ್ಲಿ ಒಂದು ಯಾವ ಜೀವ ತತ್ವ ಇದೆಯೋ ಅದು ಸಚೇತನ ತತ್ವವಿದ್ದು ಆಶ್ರಯ ಮಾಡಲಿಕ್ಕೆ ಯೋಗ್ಯವಾದಂಥ ಪ್ರಯೋಜನ ಉಳ್ಳಂತ ಇದೆ. ಇದು ಕಾರ್ಯ ಪ್ರತ್ಯಕ್ಷ. ಇದರ ಫಲ ಏನ? ಸ್ವತತ್ವದ ಅನುಭೂತಿ, ಸುಖದ ಮಾರ್ಗದ ಆರಂಭ, ರತ್ನತ್ರಯದ ಆರಂಭ, ಮನುಷ್ಯ ಜೀವನದ ಸಾರ್ಥಕತೆ, ಭವಚಕ್ರದಿಂದ ಬಿಡುಗಡೆ ಹೊಂದುವಂಥ ಕಾರ್ಯಕ್ಕೆ ಶುಭಾರಂಭ. ಇದು ಫಲ ಇದೆ. ಇಲ್ಲಿ ನಿರ್ಜರಾ ತತ್ವದ ಚರ್ಚೆ ನಡೆದಂತೆ ಇದೆ ರೀ. 7 ತತ್ವದೊಳಗೆ ನಿರ್ಜರಾ ತತ್ವ ಇದೆಯಲ್ಲ ಒಂದ, ಆ ನಿರ್ಜರಾ ತತ್ವದ ಚರ್ಚೆ ಇಲ್ಲಿ ನಡೆದಂತೆ ಇದೆ.
ನಿರ್ಜರ ತತ್ವವನ್ನು ಹೇಗೆ ಹೇಳ್ತಾ ಇದ್ದಾರೆ, ಯಾರಲ್ಲೇ ಇರ್ತಿದೆ, ಅದರ ಸ್ವರೂಪ ಏನ, ಅದರಿಂದ ಆಗುವಂಥ ಲಾಭ ಏನ. ಲಾಭ ಏನಿದೆ, ಶುದ್ಧಾತ್ಮನ ಅನುಭೂತಿನ ಲಾಭ ಇದೆ ರೀ. ನಿರ್ಜರ ತತ್ವದಿಂದ ಮೋಕ್ಷದ ಲಾಭ ಇಲ್ಲ. ನಿರ್ಜರ ತತ್ವದ ನಿರೂಪಣೆಯ ರಹಸ್ಯ ಮೋಕ್ಷದ ಪ್ರಾಪ್ತಿ ಮಾಡಿಸೋದಲ್ಲ, ಆದ್ರ ಶುದ್ಧಾತ್ಮನ ಅನುಭವದೊಳಗೆ ತಗೊಂಡು ಹೋಗೋದಿದೆ. ನಿರಾಕುಲ ಅತೀಂದ್ರಿಯ ಸ್ವಾಧೀನ ಶಾಂತಿಯ ಸಾಗರದೊಳಗೆ ಮುಳುಗಿಸುವುದಿದೆ. ಆ ನಿರ್ಜರಾದ ಸ್ವರೂಪ ಏನಿದೆ, ಅರೇ ಅಜೀವ ತತ್ವಗಳ ಮಧ್ಯದಲ್ಲಿರುವೆಳದೊಳಗೂ ಕೂಡ ಯಾವ ಅಜೀವ ತತ್ವ, ಶರೀರ ಮತ್ತ ಆಶ್ರವ ಬಂಧ. ಆಶ್ರವ ಬಂಧ ರೂಪದ ತತ್ವ ಇದೆ, ಅಜೀವ ತತ್ವ ಇದೆ. ಅದು ಅಜೀವನ್ರಿ ಅಥವಾ ಅಚೇತನ ಅಂದ್ರೆ. ಆಶ್ರವ ಬಂಧ ಅಚೇತನ ತತ್ವ ಇದೆ. ಯಾವ ಸಂವರ ತತ್ವ ಪ್ರಕಟ ಆಗಿದೆ, ಅದರ ಆಧಾರದಿಂದ ಯಾವ ನಿರ್ಜರ ತತ್ವದ ಕಾರ್ಯ ಆಗ್ತಾ ಇದೆ, ಅದರ ಫಲಸ್ವರೂಪವಾಗಿ ಯಾವ ಪ್ರತ್ಯಕ್ಷ 3 ಪ್ರಕಾರದ ಕರ್ಮಗಳಿಂದ ರಹಿತ ಕೃತಕೃತ್ಯ ಮುಕ್ತಾವಸ್ಥೆ ಪ್ರಾಪ್ತ ಆಗುವುದಿದೆ. ಆದ್ರೂ ಕೂಡ ಅವು ಯಾವುಗಳದ್ದು ಭೇದ ರೂಪದ ಪರಿಣತಿ ಇಲ್ಲ. ಯಾವುದ 3. ಒಂದು ಸಂವರ ತತ್ವದ ಉದಯ ಆದದ್ದ ಇದೆ, 2ನೇದು ನಿರ್ಜರಾ ತತ್ವದ ಕಾರ್ಯ ನಡೆದದ್ದ ಇದೆ, ಅದರ ಫಲಸ್ವರೂಪವಾಗಿ ಸರ್ವಕರ್ಮಗಳಿಂದ ರಹಿತ ಕೃತಕೃತ್ಯ ಮುಕ್ತಾವಸ್ಥೆ ಮೋಕ್ಷ ಅವಸ್ಥೆ ಲಭಿಸುವುದಿದೆ. ಆದರೆ ಇದಾವುದರದ್ದು ಭೇದ ರೂಪದ ಪರಿಣಾಮನ ಇಲ್ಲ. ಇದು ಸಪ್ತ ತತ್ವಗಳನ್ನು ತಿಳಿಯುವಿಕೆ ಅಂತಾರೆ. ನಾನು ಜೀವಿದ್ದೇನೆ, ಶರೀರ ಏನನ್ನೂ ತಿಳಿಯುವುದಿಲ್ಲ ಅಂಥೇಳಿ ಅಜೀವ ಇದೆ. ಶರೀರಾದಿ ಪರ ಅಜೀವ ತತ್ವದ ಕಡೆಗೆ ಪುದ್ಗಲ ತತ್ವದ ಕಡೆಗೆ ದೃಷ್ಟಿ ಹರಿಸುವುದರಿಂದ ಯಾವ ವಿಕಾರಿ ಭಾವ ಆಗ್ತಿದೆ, ಅದು ಆಶ್ರವ ಇದೆ. ಆ ವಿಕಾರಿ ಭಾವದೊಳಗೆ ನಿಮಗ್ನತೆ ಏನಿದೆ, ಅದು ಬಂಧ ಇದೆ. ವಿಕಾರಿ ಭಾವ ಮತ್ತು ನಿರ್ವಿಕಾರಿ ಸ್ವಭಾವವನ್ನು ತಿಳಿಯುವುದರ ಮೂಲಕ ಯಾವ ವಿಕಾರಿ ಭಾವಗಳಿಂದ ಭೇದ ವಿಜ್ಞಾನ ಆಗ್ತಿದೆ, ಅದು ಸಂವರ ಇದೆ. ಆ ಭೇದ ವಿಜ್ಞಾನದ ಬಲದಿಂದ ನಿರ್ವಿಕಾರಿ ಸ್ವಭಾವದ ಅವಲಂಬನೆಯಲ್ಲೇ ಉದ್ಯಮಶೀಲ ಇರೋದ, ಇದು ನಿರ್ಜರ ಇದೆ. ಯಾವಾಗ ಆ ಉದ್ಯಮದೊಳಗೆ ಪೂರ್ಣ ಯಶಸ್ವಿ ಆಗ್ತಾನೋ ಆವಾಗ ಮೋಕ್ಷ ಇದೆ. ಇದು ಸಪ್ತ ತತ್ವಗಳ ಜ್ಞಾನ ಅಲ್ಲ. ಅರೆ ಇದು ಸಪ್ತ ತತ್ವಗಳ ಪರಿಭಾಷೆ ಇದೆ ರೀ. ಸಪ್ತ ತತ್ವಗಳ ಜ್ಞಾನ ಯಾವಾಗ? ಅರೆ 3 ಲೋಕದೊಳಗ ಒಂದು ಚೈತನ್ಯ ತತ್ವ ಏಕ ಮಾತ್ರ ನಾನೇ ಇದ್ದೇನೆ. ಆ ಚೈತನ್ಯ ತತ್ವನಾದ ನನ್ನ ಜ್ಞೇಯಗಳೇ ಇವು ಉಳಿದ 6 ತತ್ವಗಳಿದ್ದಾವೆ. ಆ 6 ತತ್ವಗಳಲ್ಲೇ ಜ್ಞೇಯತನ ಇದೆ ವಿನಃ ಆ 6 ತತ್ವದೊಳಗ ನಾನು ಎಷ್ಟೇ ನನ್ನ ಜ್ಞಾನವನ್ನು ಏಕರೂಪ ಮಾಡಿದ್ರೂ ಅವು ಜ್ಞಾನ ರೂಪ ಆಗುವುದು. ಬಹಳ ಅದ್ಭುತ ನಿರ್ಣಯ ಇದೆ ರೀ. ಚಿಂತನದ ಧಾರ, ವಿಚಾರದ ಧಾರ ಬಹಳ ಒಳಗೆ ಹೋದ ನಂತರ ಅಲ್ಲೇ ಸಪ್ತ ತತ್ವಗಳದ್ದು ಇವನಿಗೆ ಪರಿಚಯ ಸಂಭವ ಇದೆ. ದ್ರವ್ಯ ಗುಣ ಪರ್ಯಾಯದ ಸ್ವರೂಪನೂ ಹಾಗೆ ಇದೆ. ಗುಣಗಳ ಸಮೂಹವನ್ನು ದ್ರವ್ಯವೆನ್ನುತ್ತಾರೆ. ದ್ರವ್ಯದ ಎಲ್ಲಾ ಭಾಗದಲ್ಲಿ ಎಲ್ಲಾ ಅವಸ್ಥೆಯಲ್ಲಿ ಇರುವುದನ್ನು ಗುಣ ಅನ್ನುತ್ತಾರೆ. ಗುಣಗಳ ವಿಕಾಸವನ್ನು ಪರ್ಯಾಯವೆನ್ನುತ್ತಾರೆ. ಮುಗಿತೇನ್ರಿ ದ್ರವ್ಯ ಗುಣ ಪರ್ಯಾಯದ ಸ್ವರೂಪದ ಜ್ಞಾನ ಐತೇನ್ರಿ? ಇಲ್ಲ. ಅದೇನಾಯ್ತು? ಅವುಗಳ ಸ್ವರೂಪವನ್ನು ತಿಳಿಸಿಕೊಡುವ ಸಲುವಾಗಿ ಮಾಡಿದಂಥ ವ್ಯಾಖ್ಯಾ ಆಯ್ತ್ರಿ, ಪರಿಭಾಷೆ ಆಯ್ತ್ರಿ. ಸರಿ, ಧರ್ಮ ಬಹಳ ದೂರ ಇದೆ ರೀ.
ಇಷ್ಟರೇ ನಮಗೆ ಪರಿಚಯ ಇತ್ತು ಅಂತಂದ್ರೆ ನಾವು ನಿರುದ್ಯಮಿ ಆಗುವುದರಲ್ಲಿ ಯಾವುದೇ ಪ್ರಕಾರದಿಂದ ಅವಕಾಶ ಉಳಿಯುವುದಿಲ್ಲ. ಧರ್ಮ ಬಹಳ ದೂರ ಇದೆ. ಇಷ್ಟ ಜ್ಞಾನ ಆಗುವುದರಿಂದ ಇಷ್ಟ ನಿಜವಾಗಿ ಆಂತರ್ಯದೊಳಗೆ, ಇದು ಕೂಡ ಶಬ್ದದ ಜ್ಞಾನ ಅಲ್ರಿ, ನಿಜವಾಗಿ ಆಂತರ್ಯದೊಳಗೆ ಇಷ್ಟು ಕೂಡ ಪರಿಚಯ ಆಯಿತು. ಅರೆ ರೇ, ಧರ್ಮ ಬಹಳ ದೂರ ಇದೆ. ಧರ್ಮ ಆ ಧರ್ಮೀಯ ಆಶ್ರಯದಿಂದ ಆಗ್ತಿದೆ. ಆ ಧರ್ಮೀ ಚೈತನ್ಯ ತತ್ವ ಇದ್ದಾನೆ. ಜಡ ತತ್ವಗಳಿಂದ ಅತ್ಯಂತ ನಿರಪೇಕ್ಷ ತತ್ವ ಇದ್ದಾನೆ. ಆ ಚೈತನ್ಯ ತತ್ವನಾದ ಧರ್ಮೀಯ ಆಶ್ರಯ ಮಾಡಬೇಕಾದ್ರ ಗುಣಭೇದದ ಮೂಲಕ ಧರ್ಮಿಯನ್ನ ಪರದ್ರವ್ಯಗಳಿಂದ ಭಿನ್ನ ಮಾಡಲಾಗುತ್ತದೆ. ಇನ್ನೊಂದು ಸಲ, ಗುಣಭೇದಗಳ ಮೂಲಕ ಆ ಧರ್ಮೀ ಆತ್ಮನನ್ನ ಪರದ್ರವ್ಯಗಳಿಂದ ಭಿನ್ನ ಮಾಡಲಾಗುತ್ತದೆ. ಆದ್ರ ಆ ಗುಣಭೇದದೊಳಗ ಧರ್ಮೀಯ ಪ್ರಾಪ್ತಿ ಆಗುವುದಿಲ್ಲ. ಗುಣಭೇದದೊಳಗ ಧರ್ಮೀಯ ಪ್ರಾಪ್ತಿ ಆಗುವುದಿಲ್ಲ. ಗುಣಭೇದವನ್ನ ತಿಳಿದು ಅಭೇದ ತತ್ವ ನಾನಿದ್ದೇನೆ ಅನ್ನೋದರ ಸ್ವೀಕಾರ ಯಾವಾಗ ಅವನ ಪರ್ಯಾಯ ಪರಮ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಿದೆಯೋ, ಅರೆ ತನ್ನ ಸುಖದ ಸಲುವಾಗಿರಿ. ಸುಖ ಯಾರಿಗಾಗಬೇಕಾಗಿದೆ? ಪರ್ಯಾಯಕ್ಕಾಗಬೇಕಾಗಿದೆ. ಪರ್ಯಾಯ ಈಗ ಬಂತಲ್ಲ, ಸಂಸಾರ, ಮೋಕ್ಷ, ಮೋಕ್ಷ ಮಾರ್ಗ ಎಲ್ಲವೂ ಪರ್ಯಾಯ. ಸಂಸಾರ ಯಾರಿಗಿದೆ? ಪರ್ಯಾಯಕ್ಕಿದೆ. ಯಾರಿಂದ ಇದೆ? ಪರ್ಯಾಯದಿಂದ ಇದೆ ರೀ, ಪರದ್ರವ್ಯದಿಂದ ಇಲ್ಲ. ಸಂಸಾರ ಯಾರಿಗಿದೆ? ಪರ್ಯಾಯಕ್ಕಿದೆ. ಯಾರಿಂದ ಇದೆ? ಪರ್ಯಾಯದಿಂದ ಇದೆ, ಪರದ್ರವ್ಯದಿಂದ ಇಲ್ಲ. ಕರ್ಮ ಏನಿದೆ? ಕರ್ಮ ಪರದ್ರವ್ಯ ಇದೆ. ಹಾಗಾದ್ರೆ ಕರ್ಮದಿಂದ ಸಂಸಾರ ಇಲ್ಲ. ಇನ್ನು ಮೋಕ್ಷ ಮಾರ್ಗ ಪರ್ಯಾಯದೊಳಗಿದೆ, ಪರ್ಯಾಯದಿಂದನ ಆಗೋದಿದೆ. ಯಾವ ಪ್ರಕಾರ ಸಂಸಾರ ಪರ್ಯಾಯದಿಂದನ ಇದೆ, ಪರ್ಯಾಯದೊಳಗನ ಇದೆ, ಕರ್ಮದಿಂದ ಇಲ್ಲ. ಅದೇ ಪ್ರಕಾರ ಮೋಕ್ಷ ಮಾರ್ಗ ಪರ್ಯಾಯದಿಂದನ ಇದೆ, ಪರ್ಯಾಯದೊಳಗನ ಇದೆ, ದೇವಶಾಸ್ತ್ರ ಗುರುವಿನಿಂದ ಇಲ್ಲ. ನಿರ್ಜರ ಆಗುವ ಸಲುವಾಗಿ ಹೇಳ್ತಾ ಇದೆ, ಅಥವಾ ನಿರ್ಜರ ಯಾರಲ್ಲೇ ನಡೆದಿದೆ ಅವರ ಅಂತರಂಗದ ಮಾತನ್ನ ಶಬ್ದದ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಾಗ್ತಾ ಇದೆ. ನಿರ್ಜರ ಸಾಮಾನ್ಯ ಮಾತಲ್ಲ. ಇದ್ದಂಥ ಕರ್ಮ ಸ್ಥಿತಿ ಪೂರ್ಣ ಮಾಡಿ ಸತ್ತಾದೊಳಗಿಂದ ಹೊರಟು ಹೋಗುವುದನ್ನ ನಿರ್ಜರ ಅಂಥೇಳಿ ಹೇಳಿದ್ರನು ಅದು ನಿಜವಾದ ನಿರ್ಜರ ಅಲ್ಲ. ನಿಜವಾದ ನಿರ್ಜರ ಯಾವುದು ಇದೆ? ಅರೆ ಅನ್ಯ ಸಾಮಗ್ರಿಗಳ ಮಧ್ಯದೊಳಗೂ ಕೂಡ ಅನ್ಯ ಸಾಮಗ್ರಿ ಅಂಥೇಳಿ ಹೇಳಿದರ ಅವು ಮೂವರಿಗೂ ಅನ್ವಯಿಸ್ಬೇಕ್ರಿ. ಆ ಸಾಮಗ್ರಿಗಳ ಮೂವರಿಗೂ ಅನ್ವಯಿಸಬೇಕು. ಮೂವರು ಯಾರ? 4ನೇ, 5ನೇ, 6ನೇ ಗುಣಸ್ಥಾನ. ಮೊದಲನೇ ಗುಣಸ್ಥಾನ ವರ್ತಿಗೆ ಸಾಮಗ್ರಿ ಏನೂ ಇಲ್ಲ. ಮತ್ತು 7ರಿಂದ ಮೇಲಿನವರಿಗೆ ಯಾವ ಸಾಮಗ್ರಿಗಳದ್ದು ಯಾವುದೇ ಪ್ರಕಾರದಿಂದ ಸಂಯೋಗ ಸಂಭವಿಸುವುದಿಲ್ಲ. ಇದೇ ಅದ ಕೇವಲಿಗಮ್ಯ ವಿಷಯ ಇದೆ. ಹಾಗಾದ್ರೆ ಮೂವರಿಗೂ ಅನ್ವಯಿಸಬೇಕು. ಅಂಥ ಸಾಮಗ್ರಿ ಹೇಳಿದಾರೆ. ಅಂಥ ಸಾಮಗ್ರಿ ಯಾವುದವು? ರಾಜ್ಯ, ವೈಭವ, ಪರಿವಾರ ಅಲ್ಲ, ಧನ ಧಾನ್ಯ ಅಲ್ಲ, ಶರೀರ, ಇಂದ್ರಿಯ, ವಾಣಿ, ಮನಸ್ಸ, ಸುಖ, ದುಃಖ. ಇವು ದಿಗಂಬರ ಅವಸ್ಥೆಯಲ್ಲೇನೂ ಇರೋವ್ರಿ. ಅರೆ
ಏನು ಸ್ವಾಮೀಜಿ ದಿಗಂಬರ ಸಂತ ದಿಗಂಬರ ಸಂತ. ದಿಗಂಬರತೆಯ ವ್ಯಾಖ್ಯಾ ಏನು ಅಂತಾರೆ ಈಗ ಅಲ್ಲಿ ಸಂಪದದೊಳಗೆ? ಇದು ದಿಗಂಬರ ಸಂತರನ್ನ ಹೊರತುಪಡಿಸಿ ಅನ್ಯತ್ರ ಇಂಥ ಕಥನ ಇಲ್ಲ ಅಂತ ಹೇಳಿದ್ರು. ದಿಗಂಬರ ಅಂದ್ರೆ ಏನ ವ್ಯಾಖ್ಯಾ ಏನು ಬಂತಾರೆ? ವಸ್ತು ಸ್ವಯಂ ದಿಗಂಬರ ಇದೆ. ಆ ವಸ್ತುವಿನ ನಿರೂಪಣೆ ಯಾರು ಮಾಡಿದರೋ ಅವ್ರು ದಿಗಂಬರ ಸಂತ ಅಂತ ಹೇಳಿ. ಅದ್ಭುತ ಮಾತಿದೆ ಅಲ್ಲ, ತಿಳಿಬೇಕಲ್ಲ, ತಿಳಿದ್ರನ ಅದ್ಭುತ ಅನ್ಸೋದಿದೆ. ವಸ್ತು ಸ್ವಯಂ ದಿಗಂಬರ ಇದೆ. ಜೀವ ವಸ್ತು ಸ್ವಯಂ ದಿಗಂಬರ ಇದೆ. ವಿಶ್ವದ ಕಣ ಕಣ ಎಲ್ಲ ದಿಗಂಬರತೆಯನ್ನ ಸಾರ್ತಾ ಇದೆ. ಪ್ರತಿಯೊಂದು ಕಣ ಒಂದು ಇನ್ನೊಂದರ ಜೊತೆಗೆ ಏಕರೂಪ ಆಗುವುದಿಲ್ಲ, ಆದರೆ ಅದು ವಿಕೃತಿ ಇದೆ. ಸರ್ವಜ್ಞ ಪ್ರಣೀತ, ಅದಕ್ಕೆ ಮೊದಲು ಹೇಳಿತು ಸರ್ವಜ್ಞರ ಕುರಿತು ಸಂಪೂರ್ಣ ಶ್ರದ್ಧೆ ಬೇಕು. 7 ತತ್ವಗಳದ್ದು ಅವರು ಬೇರೆ ಏನೂ ಹೇಳಿಲ್ರಿ ಸರ್ವಜ್ಞ ಪ್ರಭು. ಸಪ್ತ ತತ್ವಗಳ ಸ್ವರೂಪ ಹೇಳಿದ್ದಾರೆ. ಆ ಸಪ್ತ ತತ್ವಗಳದ್ದು ನಿರಂತರ ಅಭ್ಯಾಸ ಬೇಕು. ಹಾಗಾದ್ರೆ ವಿಶ್ವದ ಪ್ರತಿಯೊಂದು ತತ್ವ, ವಿಶ್ವದಲ್ಲಿರುವಂತಹ 6 ಜಾತಿಯ ದ್ರವ್ಯಗಳು ಈಗ ದಿಗಂಬರೆ ಹೇಗಿದ್ದಾವೆ ಅಂತ ಹೇಳಿ ನೋಡೋದು ಒಂದು ಸ್ವಲ್ಪ ಸಂಪದದ ಸಂಸ್ಪರ್ಶ ಮಾಡಿದೆ ಅಂದ ಮೇಲೆ ಅದರದ್ದು ಒಂದೀಟು ರಸಾಸ್ವಾದ ಮಾಡೋದ್ರಿ. 6 ದ್ರವ್ಯ ಏನದವ ವಿಶ್ವದೊಳಗ, 4 ದಿಗಂಬರದವ್ರೆ. ಯಾವ? ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ. ಇವು 4 ದಿಗಂಬರದವು. ಅರ್ಥಾತ್ ಒಂದರದ ಇನ್ನೊಂದರ ಜೊತೆಗೆ ಸಂಬಂಧ ಇಲ್ಲ. ಒಂದು ಇನ್ನೊಂದರ ಕುರಿತಾಗಿ ಯಾವುದೇ ಪ್ರಕಾರದ ಪ್ರವೃತ್ತಿ ಮಾಡುವುದಿಲ್ಲ. ದಿಗಂಬರ ಶಬ್ದದ ಅರ್ಥ ಕೊನೆಗೆ ಮಾಡೋದಿದೆ, ಆದರೆ 4 ಏನದವು ಅವು ದಿಗಂಬರದವ್ರೆ. ಒಂದರದ ಇನ್ನೊಂದರ ಜೊತೆಗೆ, ಅರ್ಥಾತ್ ಆ 4ರಲ್ಲಿನ ಪರಸ್ಪರ ಸಂಬಂಧ ಇಲ್ಲ ಹೀಗಲ್ಲ. ಆ 4ರದ ಪರಸ್ಪರ 4ರಲ್ಲೇನೂ ಇಲ್ಲ, ಉಳಿದ 2ರ ಜೊತೆಗೇನು ಸಂಬಂಧ ಇಲ್ಲ. ಅಂದಮೇಲೆ ಅವು ದಿಗಂಬರದವ್ರೆ. ಇನ್ನು ದಿಗಂಬರ ಯಾವುದು ಇದೆ? ಪುದ್ಗಲ ಪರಮಾಣು ಕೂಡ ದಿಗಂಬರ ಇದೆ. ಪರಮಾಣು ಯಾವಾಗ ಸ್ಕಂಧದೊಳಗೆ ಬೆರೆತು ಹೋಗ್ತಿದೆಯೋ ಆವಾಗ ಅದು ವಿಕೃತ ಇದೆ. ದಿಗಂಬರ ಅರ್ಥಾತ್ ನಿರ್ವಿಕಾರ, ದಿಗಂಬರ ಅರ್ಥಾತ್ ನಿರ್ವಿಕಾರ, ವಿಕಾರ ಅರ್ಥಾತ್ ದಿಗಂಬರ ಅಲ್ಲಂತ ತಿಳಿತೇನ್ರಿ? ಮಹಾಮುನಿಗಳ ಯಾವುದರ ದರ್ಶನ, ಯಾವುದರ ಸ್ವರೂಪವನ್ನು ಜಗತ್ತಿಗೆ ದರ್ಶಿಸ್ತಾ ಇದ್ದಾರೆ? ಜೈನ ಮುನಿಗಳ, ನಿರ್ಗ್ರಂಥ ಸಾಧುಗಳ ಯಾವುದರ ಸ್ವರೂಪವನ್ನು ಜಗತ್ತಿಗೆ ದರ್ಶಿಸ್ತಾ ಇದ್ದಾರೆ? ನಿರ್ವಿಕಾರತೆಯ. ದಿಗಂಬರ ಅಂದ್ರೆ ಏನ? ನಿರ್ವಿಕಾರ. ನಿರ್ವಿಕಾರ ಅಂದ್ರೆ ಏನ? ಜೀವದ ಸ್ವಭಾವ ನಿರ್ವಿಕಾರ ಇದೆ. ಕ್ರೋಧಾದಿ, ರಾಗಾದಿ, ಮಾನಾದಿ ವಿಕಾರಗಳ ಜೀವದ ಸ್ವರೂಪ ಅಲ್ಲ. ಶುದ್ಧ ಪುದ್ಗಲ ಏನಿದೆ ಅದು ಪರಮಾಣು ರೂಪದಿಂದ ಇದೆ. ಸ್ನಿಗ್ಧ ರೂಕ್ಷ ಏನದು? ಪರ್ಯಾಯದವರೇ, ಪುದ್ಗಲದ ಪರ್ಯಾಯದವು. ಆ ಪರ್ಯಾಯ ಬರೇ ಸ್ನಿಗ್ಧ ರೂಕ್ಷ ತನ್ನಲ್ಲೇ ತಾನೇ ಇಲ್ಲ, ಅದರಿಂದ ಅವು ಇನ್ನೊಂದರ ಜೊತೆಗೆ ಸಂಬಂಧ ಮಾಡ್ತವ್ರೆ. ಹೀಗಾಗಿ ಅವೇನಾದ್ರು ವಿಕೃತ ಆದವ್ರೆ. ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುವಿನ ಜೊತೆಗೆ ಸಂಬಂಧ ಬಂದರ ಅಲ್ಲಿ ಏನಿದೆ? ವಿಸಂವಾದ ಇದೆ, ವಿಕೃತಿ ಇದೆ, ವಿಸಂವಾದ ಇದೆ ರೀ. ಭಗವಾನ್ ಕುಂದದೇವರ ಶಬ್ದ ಎಷ್ಟು ಅದ್ಭುತ ಇದ್ದಾವೆ. ವಿಸಂವಾದ. ಅಲ್ಲಿ ಅದರ ಶೋಭೆ ಕೆಟ್ಟು ಹೋಯ್ತು, ಅದರ ಸುಂದರತೆ ಕೆಟ್ಟು ಹೋಯ್ತು. ಹಾಗಾದ್ರೆ ವಸ್ತುವಿನ ಸುಂದರತೆ ಏನಿದೆ ಅದು ದಿಗಂಬರತೆ ಇದೆ. ಅದನ್ನೇ ಯಾರು ಹೇಳಿದರೋ ಅವರು ದಿಗಂಬರ ಸಾಧು ಹೋದಾರ್ರಿ.
ಬರೇ ಹೇಳಿದರಿಲ್ಲ, ಸಾಧಿಸ್ತಾ ಇದ್ದಾರೆ ಅವರು. ಅದನ್ನ ಯಾರು ಸಾಧಿಸ್ತಾ ಇದ್ದಾರೋ ಅವರು ಸಾಧು ಇದ್ದಾರೆ. ಅದನ್ನ ಯಾರು ಜಗತ್ತಿಗೆ ತಿಳಿಪಡಿಸಿದರೋ ಅವರು ದಿಗಂಬರ ಸಾಧು ಇದ್ದಾರೆ. ಎಂಥ ಅದ್ಭುತ ದೃಷ್ಟಿಯಲ್ಲಿದೆ ರೀ, ದೃಷ್ಟಿಯಲ್ಲಿದೆ. ಆ ಶರೀರದ ವಿಕೃತಿಯ ಮೇಲೆ ಇಲ್ಲ, ಮಲಿನತೆಯ ಮೇಲಿಲ್ಲ, ಧೂಳದ ಮೇಲೆ ಇಲ್ಲ. ಹುಳುವಾಗಿದ್ರೂ ಆ ಶರೀರದಿಂದ ಏನೋ ಕೀವು ಮೊದಲಾದ ಮಲಿನ ವಸ್ತು ಸ್ರವಿಸ್ತಾ ಇದ್ರೂ ಕೂಡ ಸಮ್ಯಕ್ ದೃಷ್ಟಿ ಜೀವದ ಲಕ್ಷ್ಯ. ಆ ಮಹಾಮುನಿಗಳನ್ನ ಯಾವ ರೀತಿ ನೋಡ್ತಾ ಇದ್ದಾರೆ? ನಿರ್ವಿಕಾರ ರೂಪದಿಂದ. ಉದ್ದಾಯನ ರಾಜ ಹೇಗೆ ನೋಡಿದರೆ ಮುನಿಗಳನ್ನ? ದೇವ, ಸ್ವರ್ಗದ ದೇವ, ಸ್ವರ್ಗದಲ್ಲಿ ಚರ್ಚೆ ನಡೆದದ್ದು ಇತ್ತು. ನಿರ್ವಿಚಿಕಿತ್ಸಾ ಅಂಗದೊಳಗ ಈಗ ಈ ಕಾಲದೊಳಗ ಮಧ್ಯಲೋಕದಲ್ಲಿ ಉದ್ದಾಯನ ದೊರೆ ಶ್ರೇಷ್ಠ ಇದ್ದಾನೆ ಅಂಥೇಳಿ ಅಲ್ಲಿ ಚರ್ಚೆ ಬಂದ ನಂತರ ಅಲ್ಲೇ ಇರುವಂಥ ಒಬ್ಬ ಕುತೂಹಲಿ ದೇವ ಆ ಉದ್ದಾಯನ ದೊರೆಯ ನಿರ್ವಿಚಿಕಿತ್ಸಾ ಗುಣವನ್ನ ನೋಡುವ ಸಲುವಾಗಿ, ಪರೀಕ್ಷೆ ಮಾಡುವ ಸಲುವಾಗಿ ಬಂದ. ಅವನ ದೇಹ ಹೇಗಿತ್ತು, ಯಾವ ಪ್ರಕಾರ ಇತ್ತು, ಅದೆಲ್ಲ ಸಮ್ಯಕ್ತ್ವ ಸೌರಭದೊಳಗೆ ನೋಡಬಹುದ್ರಿ. ಯಾರೂ ಇಲ್ಲ. ಅರಮನೆಯ ಪರಿಚಾರಿಕೆ ಸೇವಕ ವೃಂದೆಲ್ಲ ದೂರಾಗಿ ಹೋಯ್ತು ಅವನ ದುರ್ಗಂಧದಿಂದ. ಆ ಶರೀರದಿಂದ ಅಂಥ ದುರ್ಗಂಧ ಬರ್ತಾ ಇತ್ತು. ಮತ್ತು ಅವೇನ ಇಂದ್ರಿಯದಿಂದ ರಹಿತ ಇದ್ದರೆ ಉದ್ದಾಯನ ರಾಜ ಘ್ರಾಣೇಂದ್ರಿಯ ಅವನಿಗಿತ್ತು ಅಥವಾ ಇಲ್ರಿ? ಯಾವುದ ಅವರಿಗೆಲ್ಲ ಬಂತಲ್ಲ ವಾಸನೆ, ದುರ್ಗಂಧ. ಸಮೀಪ ನಿಲ್ಲಲೇ ಇಲ್ಲ. ಯಾಗೋ ಕರೆಗೆ ಹೋದರೆ ಎಲ್ಲರೂ ಉಳಿದರೆ ಇವರಿಬ್ಬರೇ, ಉದ್ದಾಯನ ರಾಜ ಮತ್ತು ಅವನ ಅರಸಿ. ಅವರಿಗೆ ಘ್ರಾಣೇಂದ್ರಿಯ ಇರಲಿಲ್ಲ, ಅವರಿಗೆ ವಾಸ ಬರಲಿಲ್ಲ ಆ ದುರ್ಗಂಧದ. ಅದಕ್ಕೆ ಇಲ್ಲಿದೆ ಇಂದ್ರಿಯ ಭೋಗಿಸಿದರನು ಕೂಡ ಘ್ರಾಣೇಂದ್ರಿಯದ ವಿಷಯವನ್ನ ಅವರು ಭೋಗಿಸಲಿಲ್ಲೇನಪ್ಪ? ಭೋಗಿಸರು ಅಥವಾ ಇಲ್ಲ, ಬಂತು ಅಥವಾ ಇಲ್ಲೇನು, ಸತ್ತು ಹೋಗಿದ್ದರೆ ಅವ್ರಿಗೆ ಘ್ರಾಣೇಂದ್ರಿಯ ನಿಂತಿತ್ತೇನ್ರಿ ಅವ್ರದ? ನಮ್ಗೆ ಎಷ್ಟು ಬೇಗ ಬರ್ತಿದೆ ಅಲ್ಲ. ಅವರ ಆಹಾರ ಕೊಟ್ಟರು ಪ್ರತ್ಯಕ್ಷ. ಆ ದುರ್ಗಂಧವನ್ನು ಇನ್ನಷ್ಟು 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 ಹೆಚ್ಚು ಬಿಡ್ತಿದ್ರೆ ದೇವ ಇದ್ದಲ್ಲ, ಇನ್ನಷ್ಟು ಅಧಿಕಗೊಳಿಸ್ತಿದ್ದ. ಅವ್ರ ಪರೀಕ್ಷೆನ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಕೊನೆಗೆ ಏನು ಮಾಡಿದ? ಅವನ ಮೈ ಮೇಲೆ ವಾಂತಿ ಮಾಡಿದರೆ. ಆಗ ಆ ಉದ್ದಾಯನ ರಾಜನಿಗೆ ಆ ವಾಂತಿ ಮಾಡ್ಕೊಂಡದ್ದು ನೋಡಿ ಕೂಡ ವಾಸನೆ ಬರ್ತಾನೆ ಇಲ್ಲ, ಘೃಣ ಆಗ್ತಾನೆ ಇಲ್ಲ. ಆ ವಾಂತಿ ನೋಡಿ ನೋಡಿ ಕೂಡ ನೋಡ್ರಿ, ವಾಂತಿ ಇದೆಯಲ್ಲ, ವಮನ ಇದೆಯಲ್ಲ, ಅದೇನಿದೆ ರೀ, ಮಲದಕ್ಕಿಂತಲೂ ಘೃಣಾಸ್ಪದ ಇದೆ. ಎಲ್ರಿಗೂ ಪರಿಚಯ ಇದೆ. ಪ್ರತ್ಯಕ್ಷ ಮಲದಕ್ಕಿಂತಲೂ ಘೃಣಾಸ್ಪದ ಇದೆ. ಆದ್ರ ಅವನಿಗೆ ಅದರಿಂದ ಘೃಣ ಉತ್ಪನ್ನ ಆಗಲಿಲ್ಲ. ಯಾಕಾಗ್ಲಿಲ್ಲ? ಅರೆ, ನನ್ನಿಂದ ಏನು ಅಪರಾಧ ಆಯ್ತು? ಅವರ ಶರೀರಕ್ಕೆ ಆಗದೆ ಇರುವಂತ ಈ ಮಹಾಮುನಿಯ ಶರೀರಕ್ಕೆ ಅವನನ್ನ ಮಹಾಮುನಿ ಅಂತ ಹೇಳಿ ಲೋಕದೊಳಗೆ ಯಾರೂ ಅನ್ಲಿಲ್ರಿ, ಯಾರೂ ಅನ್ಲಿಲ್ಲ. ಅಂಥ ವಿಕೃತಾಕಾರ, ಅಂಥ ವಿಕೃತ ಆ ದುರ್ಗಂಧ. ಆದ್ರ ಆ ಉದ್ದಾಯನ ರಾಜಾಗ ಅವೇನು ಕಾಣಿಸ್ತಾ ಇದ್ದಾನೆ? ಈ ಮಹಾಮುನಿಗೆ, ಈ ಮುನಿ ಭಗವಂತರಿಗೆ ಶರೀರಕ್ಕೆ ಆಗದೆ ಇರುವಂಥ ಆಹಾರ ಕೊಟ್ಟ ನಾನೆಂಥ ಅಪರಾಧ. ಅದಕ್ಕೆ ಇಲ್ಲಿ ಶಬ್ದ ಏನಿದೆ? ತತ್ ತತ್ ಅಸೌ ಸೇವಕಃ ಅಪಿ ಅಸೇವಕಃ. ಸೇವಿಸಿದರೂ ಸೇವಿಸು. ಮದ್ಯದ ಸೇವನೆ ಮಾಡಿದ್ರೂ ಮರಣ ಹೊಂದುವುದಿಲ್ಲ. ಅಲ್ಲ,
ವಿಷದ ಸೇವನೆ ಮಾಡಿದ್ರೂ ಮರಣ ಹೊಂದುವುದಿಲ್ಲ, ಮದ್ಯದ ಸೇವನೆ ಮಾಡಿದ್ರೂ ಅಮಲ ಇರುವುದಿಲ್ಲ. ದೃಷ್ಟಾಂತ 2 ಕೊಟ್ಟಿದ್ದಾರೆ. ಈಗ ಆ ಉದ್ದಾಯನ ರಾಜನ ದೃಷ್ಟಾಂತದ ಆಧಾರದಿಂದ ನೋಡಿದರೆ ಸಮ್ಯಕ್ ದೃಷ್ಟಿ ಜೀವದ್ದ ಇದು ಎಂಥ ಅದ್ಭುತ ಅಲೌಕಿಕ ಆಂತರ್ಯದೊಳಗೆ ಪುರುಷಾರ್ಥ ಇದೆಯೋ ಅಥವಾ ಸಹಜ ಸ್ವಭಾವ ಪರಿಣಾಮದ ಇದೆ. ಅಪೂರ್ವ ಪುರುಷಾರ್ಥದಿಂದ ಅದು ಭೋಗಿಸ್ತಾ ಇರುವೆಳದೊಳಗೂ ಕೂಡ ಅದರಿಂದ ಭೇದ ವಿಜ್ಞಾನ ಮಾಡ್ತಾ ಇದ್ದಾನೋ, ಭಿನ್ನತೆಯನ್ನು ತಿಳಿತಾ ಇದ್ದಾನೋ, ಅಥವಾ ಅದರಿಂದ ಭಿನ್ನವಿರುವಂತಹ ಸಹಜ ಆನಂದಮಯ ಆತ್ಮಸ್ವರೂಪದ ವಿಚಾರದೊಳಗ ಅವನು ಮಸ್ತ ಇದ್ದಾನೆ. ಏನಿರ್ಬಹುದು, ಸ್ವರೂಪ ಏನಿರ್ಬಹುದು, ಪ್ರಯತ್ನ ಮಾಡ್ತಾ ಇದ್ದಾನೆ, ಪುರುಷಾರ್ಥ ಮಾಡ್ತಾ ಇದ್ದಾನೆ. ತನ್ನ ಸ್ವಭಾವದ ವಿಚಾರಧಾರೆಯೊಳಗ ಅದೇ ಸ್ವಾನುಭವದ ಚರ್ಚೆ ಕೂಡ ಯಾರು ಮಾಡ್ತಾರೋ ಈ ಕಾಲದೊಳಗ ಅವರ ಧನ್ಯ. ಯಾರ ಆತ್ಮನ ಕಥೆಯನ್ನ ಪ್ರಸನ್ನ ಚಿತ್ತದಿಂದ ಆಲಿಸ್ತಾರೋ ಅವರು ನಿಶ್ಚಿತವಾಗಿ ಭವಿಷ್ಯದೊಳಗ ಅಲ್ಪ ಕಾಲದಲ್ಲೇ ನಿರ್ವಾಣಕ್ಕೆ ಪ್ರಾಪ್ತ ಆಗ್ತಾರೆ. ಎಲ್ಲಿದೆ ಆ ಶುದ್ಧಾತ್ಮನ ಕಥೆ ಚರ್ಚೆ? ಎಲ್ಲಿದೆ? ಕರ್ಣೇಂದ್ರಿಯದಿಂದ ಕೇಳಿ ಬರ್ತಾ ಇರುವಂಥ ಶಬ್ದದೊಳಗಿದೆ ಅಂದ್ರೆ ಶಬ್ದದೊಳಗಿಲ್ಲ. ಹಾಗಾದ್ರೆ ಯಾವುದರೊಳಗಿದೆ? ಅದೇ ನೋಡ್ರಿ, ಎಂಥ ಸುಂದರ ಚರ್ಚೆ. ಜ್ಞಾನಿ ಗುರುಗಳ ಆತ್ಮನ ಅನುಭೂತಿಯ ಸಲುವಾಗಿ ತಿಳಿಸಿಕೊಟ್ಟಿದ್ದರು. ವಿಕಲ್ಪಾತ್ಮಕವಾಗಿ ಮೊದಲ ತನ್ನ ಸ್ವರೂಪವನ್ನ ವಿಚಾರಧಾರೆಯೊಳಗೆ ತಂದುಕೊಳ್ಳುತ್ತಾನೆ. ಪುನಃ ಪುನಃ ಅರೆ ದ್ರವ್ಯ ಸ್ವರೂಪ ಹೀಗಿದೆ, ಪರ್ಯಾಯದೊಳಗ ಅಪರಾಧ ಇದೆ, ಆದ್ರ ಆ ಪರ್ಯಾಯದ ಅಪರಾಧ ದ್ರವ್ಯ ಸ್ವಭಾವದ ಆಶ್ರಯ ಪರ್ಯಾಯ ಮಾಡಿತು ಅಂತಂದ್ರ ಆ ಅಪರಾಧ ತನ್ನಷ್ಟಕ್ಕೆ ತಾನೇ ವಿಲಯಾಗಿ ಹೋಗ್ತಿದೆ. ಈ ಪ್ರಕಾರ ಸ್ವರೂಪದ ತತ್ವದ ಚಿಂತನೆ ಮಾಡ್ತಾನೆ. ತತ್ವ 2 ಅದಾವಲ್ಲ, ಯಾವ? ಸ್ವತತ್ವ, ಪರತತ್ವ, ಜೀವತತ್ವ, ಅಜೀವತತ್ವ, ಅಥವಾ ಸಚೇತನ ತತ್ವ, ಉಳಿದ 6 ಅಚೇತನ ತತ್ವ. ಅಲ್ಲಿ ಸಂವರ ನಿರ್ಜರಾದ್ದು ಸ್ವೀಕಾರ ಇದೆ, ಆಶ್ರವ ಬಂಧದ್ದು ಸ್ವೀಕಾರ ಇದೆ, ಅಜೀವದ್ದು ಸ್ವೀಕಾರ ಇದೆ. ಆ ಅಜೀವದ ಸ್ವೀಕಾರದ ಜೊತೆಗೆ ಆಶ್ರವ ಬಂಧಗಳದ್ದ ಯಾವ ಪ್ರಕಾರ ಹೇಯ ಬುದ್ಧಿ ಇದೆಯೋ ಅದೇ ಪ್ರಕಾರ ಸ್ವಭಾವದ ಉಪಾದೇಯ ಬುದ್ಧಿಯಿಂದ ಸಂವರ ನಿರ್ಜರಗಳಲ್ಲಿ ಏನಾಗ್ತಿದೆ? ನಿರಂತರ ಉತ್ತರೋತ್ತರ ವೃದ್ಧಿ ಆಗ್ತಿದೆ ಮತ್ತು ಮೋಕ್ಷ ತತ್ವದ ಉಪಲಬ್ಧಿ ಆಗ್ತಿದೆ. ಮೋಕ್ಷ ತತ್ವದ ಉಪಲಬ್ಧಿ ನಿಜವಾಗಿ 8 ಕರ್ಮಗಳಿಂದ ರಹಿತ, ನೋ ಕರ್ಮ ರೂಪದ ಶರೀರದಿಂದ ರಹಿತ ಕೃತಕೃತ್ಯ ಅಂತಿಮ ಶರೀರದ ಕಿಂಚಿತ್ ಊನ ಆಕಾರ ಪ್ರಾಪ್ತ ಆಗೋದು, ಲೋಕದ ಅಗ್ರಭಾಗದೊಳಗೆ ಹೋಗಿ ಸ್ಥಿರ ಆಗೋದು, ಇದು ಮೋಕ್ಷ ತತ್ವದ ಉಪಲಬ್ಧಿ. ಇದು ವ್ಯವಹಾರದಿಂದ ಇದೆ. ಆದರೆ ಯಾವಾಗ ಸ್ವತತ್ವ ಪರತತ್ವಗಳ ವಿಚಾರಧಾರೆ ಬಿಟ್ಟು ಹೋಗಿ ನಿರ್ವಿಕಲ್ಪ ಅನುಭವ ಆಗ್ತಿದೆಯೋ ಅಲ್ಲಿ ಪ್ರತ್ಯಕ್ಷ ಮೋಕ್ಷ ತತ್ವ ಇದೆ. ಅದೇನಿದೆಯಲ್ಲ ಅದು ವ್ಯವಹಾರದಿಂದ ಇದೆ. ಪ್ರತ್ಯಕ್ಷ ಮೋಕ್ಷ ತತ್ವ ನಿರಂತರ ಸಪ್ತ ತತ್ವದ ಚಿಂತನೆ ನಡೆದಿರ್ತಿದ್ದೀರಿ. ಯಾರಲ್ಲೇ? ಸಮ್ಯಕ್ ದರ್ಶನದ ಸಲುವಾಗಿ ಉದ್ಯಮ ಮಾಡುವಂಥವನಲ್ಲೇ ಮತ್ತು ಸಮ್ಯಕ್ ದೃಷ್ಟಿ ಪುರುಷನಲ್ಲೇ. ಸಮ್ಯಕ್ ದೃಷ್ಟಿಗೆ ಮತ್ತೆ ಮತ್ತೆ ಅದೇ ನಿರ್ವಿಕಲ್ಪ ಆನಂದವನ್ನ, ಸ್ವದ ಅನುಭವವನ್ನ ಮಾಡುವುದಿರ್ತಿದೆ. ಈ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿಗೆ ಬಹಳ ಅದ್ಭುತ ಕಥನ ಮಾಡಿದಾರ್ರಿ ಟೋಡರ ಮಲ್ಲರ. ಸಮ್ಯಕ್ತ್ವ ಸನ್ಮುಖ, ಸಮ್ಯಕ್ತ್ವ ಆಗಿಲ್ಲ ಇನ್ನೂ. ಆದ್ರ ಸಮ್ಯಕ್ತ್ವ ನಿಯಮದಿಂದ ಆಗ್ತಿದೆ. ಯಾಕ? ಮಿಥ್ಯಾತ್ವದಿಂದ ವಿಮುಖ ಆಗಿದನ್ರಲ್ಲ. ಸಮ್ಯಕ್ತ್ವ ಸನ್ಮುಖದ ಅರ್ಥನ ಇನ್ನೊಂದೇನಿದೆ? ಅಸ್ತಿ ನಾಸ್ತಿದಿಂದ ನೋಡಿದರ, ಶಾದ್ವಾದ ಕಲೆಗೆ ಇಳಿದರ
ಸಮ್ಯಕ್ತ್ವ ಸನ್ಮುಖ ಅಂದ್ರೆ ಏನಿದೆ? ಮಿಥ್ಯಾತ್ವದಿಂದ ವಿಮುಖ ಆಗಿದ್ದಾನೆ. ಇಲ್ಲಿ ಶಬ್ದ ಇದೆ ರೀ, ಏನ? ಜ್ಞಾನ ವೈಭವ ವಿರಾಗತಾ ಬಲಾತ್. 3ನೇ ಲೈನ್ ಏನಿದೆ ರೀ? ಜ್ಞಾನ ವೈಭವ. ಅಲ್ಲಿ ಜ್ಞಾನದ ಮಹಿಮೆ, ಇಲ್ಲಿ ಅದರ ಮಹಿಮೆ ಬರೋದರ್ಥಾತ್ ಇದರ ಕುರಿತಾಗಿ ವಿರಾಗ ಆಗೋದು, ವೈರಾಗ್ಯ ಆಗೋದು, ಬೇಡ ಅನ್ಸೋದು, ನಂದಲ್ಲ ಅನ್ಸೋದು, ಉದಾಸೀನ ಇರೋದು. ಅರೆ ಬಸ್ ಅಲ್ಲಿ ರಶ್ ಇರ್ತಿದೆ ರೀ, ಯಾರೋ ಅವೇನ್ ತಿಂತಾರಲ್ಲ ಚೀಟ, ಅದರದ್ದು ವಾಸ ಬರ್ತಿರ್ತಿದೆ, ದುರ್ಗಂಧ. ಎಲ್ಲಿ ನಮ್ಮ ಹಿಂದನ ಅದರ, ಅತ್ಯಂತ ಸನಿಹನ ಅದರ, ಗಾಳಿ ಬರ್ತಾ ಇಲ್ಲ, ಆ ವಾಸ ಸಹನೆ ಆಗ್ತಾ ಇಲ್ಲ. ಇನ್ನು 10 ನಿಮಿಷದೊಳಗೆ ಇಳಿಯೋದಿದೆ ರೀ ನಮ್ಗೆ ಆ ಬಸ್ಸಿಂದ. ಆವಾಗ ನಾವು ಯಾವ ರೀತಿಯ ಅನುಭೂತಿ ಅಥವಾ ಪರಿಣತಿ ನಮಗಾಗ್ತಿದೆ? ವಾಸನೆ ಇದೆ, ಇಲ್ಲೇ ಇದ್ದಾರೆ ಅವರ, ಅದೇನು ತಿಂದವ್ರು ಅಥವಾ ಏನೋ ಕುಡ್ದವ್ರು, ಏನೋ ಒಟ್ನೆ ವಾಸನೆ ಸಹನ ಆಗ್ತಾ ಇಲ್ಲ, ಒಂದು ಸ್ವಲ್ಪನೂ ಗಾಳಿ ಬರ್ತಾ ಇಲ್ಲ, ಅಷ್ಟು ರಶ್ ಇದೆ. ಇದೇನು ಹೇಳ್ತಾ ಇದೆ ಅಲ್ಲ, ಇದರ ಅನಂತ ಗುಣಿತಿದೆ ಒಳಗಡೆ, ಪರಿಣಾಮದೊಳಗಡೆ ಜ್ಞಾನವನ್ನು ಭಿನ್ನ ಮಾಡಬೇಕಾದ್ರೆ ಇದರ ಅನಂತ ಗುಣಿತ ಇದೆ. ಒಂದೊಂದೇ ಬಂದ ಅಟ್ಯಾಕ್ ಮಾಡುವುದಿಲ್ರಿ, ಏಕಕಾಲಕ್ಕೆ ಅದಾವ್ರಿ, ರಾಶಿ ರಾಶಿ ಅದವು. ಹೇಳಿದ್ದಿತ್ತು ಹಿಂದಕ್ಕೆ, ಅದರದ ಕಲ್ಪನಾ ಕೊಟ್ಟದ್ದಿತ್ತು. ಆದ್ರೆ ಇನ್ನು 10 ನಿಮಿಷದೊಳಗೆ ಆ ಬಸ್ಸದಿಂದ ಇಳಿಯೋದಿದೆ ನಮ್ಗೆ. ಅದೇ ಪ್ರಕಾರ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿ, ಮಿಥ್ಯಾತ್ವದಿಂದ ವಿಮುಖದ ಅರ್ಥಾತ್ ನಮ್ಮ ದೃಷ್ಟಿಯಲ್ಲಿದೆ, ಇನ್ನು 10 ನಿಮಿಷದಲ್ಲಿ ನಾವು ಇಳಿಬೇಕಾದಂಥ ಸ್ಥಾನದ ಮೇಲೆ ಇದೆ, ಅಥವಾ ಇನ್ನು 10 ನಿಮಿಷ ಕಳೆಯೋದಿದೆ. ಏನು ಕಠಿಣ ಇದೆ ಹೇಳ್ರಿ? ಏನು ಕಠಿಣ ಇದೆ? ಹಾಗಾದ್ರೆ ಇಲ್ಲಿ ನಾನು ಪ್ರಯತ್ನ ಮಾಡ್ತಾನೆ ಇದ್ದೇನಲ್ಲ, ಎಂಥ ಪ್ರಯತ್ನ? ಈ ಮಿಥ್ಯಾತ್ವದಿಂದ ನಿಶ್ಚಿತವಾಗಿ ಭಿನ್ನ ಆಗುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಅವನಿಗೆ ರೋಗದ್ದ, ದರಿದ್ರತೆ ಇದ್ದ, ಪರಿವಾರದ ವಿಪರೀತತೆ ಇದ್ದ ಎಷ್ಟು ಪ್ರಭಾವ ಆಗ್ತಿರ್ಬಹುದ್ರಿ? ಎಷ್ಟಾಗ್ತಿರ್ಬಹುದು? ಅಲ್ಲಿ ಸಮ್ಯಕ್ತ ಸನ್ಮುಖ ಮಿಥ್ಯಾ ದೃಷ್ಟಿಯಿಂದ ಕಥನ ಮಾಡಿದ್ರೆ ಅವರು ಒಮ್ಮೆ ಓದುತ್ತಾನೆ, ಒಮ್ಮೆ ಕೇಳುತ್ತಾನೆ, ಒಮ್ಮೆ ಚರ್ಚೆ ಮಾಡುತ್ತಾನೆ, ಮತ್ತು ವಿಚಾರ ಮಾಡುತ್ತಾನೆ, ತನಗಿಂತ ಅಧಿಕರ ಜೊತೆ ಇವೆಲ್ಲ ಆಯ್ತ್ರಿ. ಆದ್ರೆ ಇನ್ನೊಂದು ಬಾಜು ಇದೆಯಲ್ಲ, ಯಾವ್ದ? ಶರೀರದ ವ್ಯಾಧಿ ಇರಬಹುದು, ಧನಾದಿಗಳದ್ದ ಕೊರತೆ ಇರಬಹುದು, ಪರಿವಾರದ ಜನರದ ವಿಪರೀತತೆ ಇರಬಹುದು. ಇರೋದೇನಿಲ್ರಿ, ಪರಿವಾರದ ಜನ ಅನುಕೂಲ ಇರೋದನ್ನೇ ಇಲ್ಲ. ಇದ್ರೆ ಅದಕ್ಕೆ ಪರಿವಾರನ ಅನ್ನೋದಿಲ್ಲ. ದೇಹ ನಿರೋಗಿ ಇರೋದನ್ನೇ ಇಲ್ಲ, ಇದ್ರೆ ಅದಕ್ಕೆ ದೇಹನ ಅನ್ನೋದಿಲ್ರಿ. ಸಂಸಾರದೊಳಗೆ ಎಂದಾದ್ರೂ ಲೌಕಿಕದೊಳಗೂ ಕೂಡ ಹಾಡಿತ್ತಲ್ಲ ಮರಾಠಿ ನಿಮ್ದ, ಏಕಧಾಗ ಸುಖಾಚ 100 ಧಾಗ ದುಃಖಾಚ. ಮತ್ತು ಇಲ್ಲಿ ರತ್ನಕರಂಡ ಶ್ರಾವಕಾಚಾರದಲ್ಲಿ ಹೇಳಿದರಲ್ಲ, ಏನ? ಒಂದು ದರ್ಭೆಯ ತುದಿಗೆ ಇರುವಂಥ ಮಂಜಿನ ಹನಿಯಷ್ಟ ಸಂಸಾರದೊಳಗೆ ಆಭಾಸ ರೂಪದ ಸುಖ ಇದೆ. ದುಃಖ ಎಷ್ಟಿದೆ ರೀ? ಸ್ವಯಂಭೂರಮಣ ಸಮುದ್ರದಲ್ಲಿರುವಷ್ಟು ಜಲರಾಶಿ. ಹಾಗಾದ್ರೆ ಅದು ಅಸಕ್ತಿ ಇರ್ತಿದೆ. ನನಗೆ ನೋವಾಗ್ತಾ ಇದೆ, ನನ್ನನ್ನು ಯಾರು ಕೇಳ್ಬೇಕು? ನಿನ್ನ ಯಾಕೆ ಕೇಳ್ಬೇಕು? कोई किसी का क्या करे, कोई किसी का क्यों करे. ಯಾರು ಕೇಳ್ಬೇಕು? ಯಾಕೆ ಕೇಳ್ಬೇಕು? ಮನ್ನ ಇಷ್ಟೆಲ್ಲ ಇವ್ರ ಸಲುವಾಗಿ ಮಾಡ್ತಾ ಇದ್ದೇನಲ್ಲ, ಅದೇ ನಿನ್ನ ಮೋಹದ ಸಲುವಾಗಿ ಮಾಡ್ತಾ ಇದ್ದೆ. ಅವ್ರ ಸಲುವಾಗಿ ಮಾಡ್ತಾನೆ ಇಲ್ಲ. ಯಾರ ಸಲುವಾಗಿ ಯಾರು ಮಾಡಿದಾರ್ರಿ? ತಮ್ಮ ಮೋಹ ಭಾವದಿಂದ ಪ್ರೇರಿತಾಗಿ ಮಾಡ್ತಾರೋ ಅಥವಾ ಅವ್ರ ಸಲುವಾಗಿ ಮಾಡ್ತಾರ ಅನ್ನೋದಕ್ಕಿಂತ ಮಾಡ್ತೇವೆ. ನಮ್ಮ ಮೋಹ ಭಾವದಿಂದ ಪ್ರೇರಿತಾಗಿ ನಾವು ಪರದ ಕಾರ್ಯ ಮಾಡ್ತೇವೆಯೋ, ಅವರ ಮೇಲೆ ಪ್ರೀತಿ ಮಾಡ್ತೇವೆಯೋ, ಅಥವಾ ಅವರಲ್ಲಿ ಏನಾದ್ರೂ ಗುಣ ಇದೆ ಅಂತ ಹೇಳಿ ಮಾಡ್ತೇವ್ರಿ. ಅರೇ ಅವ್ರ ಗುಣ ನೋಡ್ಲಿಕ್ಕೆ ನಮಗ ಬಿಡುವಿಲ್ಲಿ ಇದ್ರೆ, ಗುಣ ಅವ್ರದ್ದು ನೋಡುವಷ್ಟು ಬಿಡುವ ನಮ್ಮ ಹತ್ರ ಇರ್ತಿತ್ತು ಅಂತಂದ್ರೆ ನಮ್ಮ ಗುಣ ನಾವು ನೋಡ್ತಿದ್ವಿ ಅಥವಾ ಇಲ್ಲ? ಅವರು ಗುಣ ನೋಡುವುದಿಲ್ಲ. ಇದು ಮೋಹದಿಂದ ಪ್ರೇರಿತ, ಸತತ ಜೀವ ಮೋಹದಿಂದ ಪ್ರೇರಿತ ಇದೆ.
ಅದರಲ್ಲೇ ಕೂಡ ತಾರತಮ್ಯತೆ ಬಹಳ ಇದೆ. ಆ ಮೋಹದೊಳಗೂ ಕೂಡ ತಾರತಮ್ಯತೆ ಬಹಳ ಇದೆ. ಅದು ಬಹಳ ಇದೆ. ಅದನ್ನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ನೋಡ್ಲಿಕ್ಕೆ ಇಚ್ಛೆ ಪಟ್ಟರೆ ನಿಮಗೆ ನಿಮ್ಮದು ಕಾಣಿಸ್ತಿದೆ. ತಿಂಗಳಿಂದ ಒಂದು ಮಾತು ಹೇಳಿದ್ರಿ, ಅದು ಭಾಳ ವಿಚಾರ ಮಾಡೋದು. ಜನ ಬಂತು, ನಿಧನಾದ್ರೆ ಏನಾದ್ರು ರೋಗ ಬಂತು, ನಿರೋಗಿದ್ವಿ ಏನಾಯ್ತು? ನಿಜವಾಗಿ ತತ್ವವನ್ನು ತಿಳಿದ ನಂತರ ಏನಾಯ್ತ್ರಿ? ರೋಗ ಬಂತ ಏನಾಯ್ತು? ಮರಣ ಬಂತ ಏನಾಯ್ತು? ಇನ್ನೊಬ್ಬರು ಬೈತಾ ಇದ್ದಾರೆ ಏನಾಯ್ತು? ಏನಾಯ್ತು? 20 ವರ್ಷದಿಂದ ಆಗದೇ ಇರುವಂತಹದ್ದ ಜ್ಞಾನ ಈಗ ನನಗೆ ಅಂದಿನ ಶಬ್ದದಿಂದ ಆಗಿದೆ. ಏನಾಯ್ತು? ಯಾರು ಬೈತಾ ಇದಾರ, ನಿಂದೆ ಮಾಡ್ತಾ ಇದಾರ. ಅರೆ, ಅದಕ್ಕೆಲ್ಲ ಉಪಾಯ ಜ್ಞಾನಿಗಳು ಹೇಳಿ ಹೋದ್ರಲ್ಲ. ಆ ನಿಂದೆ ಮಾಡುವಂಥ ಜೀವ ಭಿನ್ನ, ಆ ಜೀವದ ಜ್ಞಾನ ವಿಚಾರ ಸರಣಿ ಬೇರೆ, ಆ ಮಾತಾಡುವಂಥ ಬಾಹ್ಯಾವರ್ತ ಏನು ಹೇಳಿದ್ರಿ? ಈ ಜೀವ ಸ್ವಲ್ಪ ಕೂಡ ಪರದ ಕಡೆಗೆ ನೋಡುವ ಅವಶ್ಯಕತೆ ಇಲ್ಲ. ಪರದ ಯಾವುದೇ ಕಾರ್ಯದಿಂದ ಪ್ರಭಾವಿ ಅರ್ಥಾತ್ ಕಷಾಯಿ ಅರ್ಥಾತ್ ದುಃಖಿಯಾಗುವ ಅವಶ್ಯಕತೆನೇ ಇಲ್ಲ. ಅಷ್ಟೆಲ್ಲ ಹೇಳಿ ಹೋಗಿದಾರ್ರಿ. ಆದ್ರೆ ನಮ್ಮ ಮೋಹನ ಇಷ್ಟು ವಿಪರೀತ ಇದೆ ಅಲ್ಲ, ನಮಗೆ ಬರೇ ಪರದ್ದ ಕಾಣಿಸ್ತಿದೆ. ಏನಾಯ್ತು? ರೋಗ ಬಂದ್ರೆ ಏನಾಗ್ತಿದ್ದೀರಿ? ಆಶ್ಚರ್ಯ ಏನಿದೆ? ಅದ ರೋಗ ಬರುವಂತಹ ವಸ್ತು ಇದೆ. ರೋಗ ಇದರಲ್ಲಿ ಯಾಕೆ ಬರಲಿಲ್ಲ? ರೋಗ ಬರುವಂತಹ ಯೋಗ್ಯತೆ ಇದೆ ಅದರಲ್ಲಿ. ನಿಶ್ಶಕ್ತ ಆಗುವಂತಹ ಉಪಾದಾನದ ಯೋಗ್ಯತೆ ಇದೆ ರೀ. ಮತ್ತ ಅದ ನಿಶ್ಶಕ್ತ ಅಂದ್ರ ನಾನು ಯಾಕೆ ಧೃತಿಗಿಡೋದ? ನಿಜವಾಗಿ ನೋಡಿದ್ರ ಅದು ಎಷ್ಟು ನಿಶ್ಶಕ್ತ ಆಗ್ತಿದೆ, ಅದು ಎಷ್ಟು ಕುರೂಪ ಆಗ್ತಿದೆ, ಅದು ಎಷ್ಟು ರೋಗಿ ಆಗ್ತಿದೆ ಅಲ್ಲ, ಅಷ್ಟು ನಮಗೆ ಬಲ ಬರ್ಬೇಕು. ಏನು ಬಲ? ಅದರಿಂದ ಭಿನ್ನ ನಾನಿದ್ದೇನೆ ಅನ್ನೋದರ ಜ್ಞಾನದ ಪರಿಣತಿಯ ಬಲ ಬರ್ಬೇಕು. ಅದು ಬರುವುದಿಲ್ಲ ಬರೀ ನಮಗೆ. ಇದುವರೆಗೆ ಬರಲಿಲ್ಲ, ಈ ಸಮಯದವರೆಗೆ ಬರಲಿಲ್ಲ. ಅಯ್ಯೋ ನಂದು ಹೀಗಾಯ್ತು, ನಾನು ಎಷ್ಟು ಪರವಶ ಆದಿನ. ಅರೇ, ನೀ ಅನಾದಿ ಕಾಲದಿಂದ ಇದು ನಾನು ಅನ್ನುವ ಪರವಶತೆ ಎಷ್ಟಿದೆ ಅಲ್ಲ, ಅಷ್ಟಂತೂ ಇದು ಯಾರು ಮಾಡ್ತಾ ಇದ್ದಾರೋ ಅವ್ರು ತಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇರಬಹುದು, ಅಥವಾ ನನ್ನ ಪುಣ್ಯ ಮಾಡಿಸ್ತಾ ಇರಬಹುದು. ಆ ಪುಣ್ಯ ನನ್ನನ್ನು ಮೋಕ್ಷಕ್ಕೆ ಒಯ್ಯೋದಿಲ್ಲ ಅಂದ ಮೇಲೆ ಅವರು ಮಾಡೋದ್ರಿಂದ ನನಗೇನು ಉಪಕಾರ ಆಗೋದಿದೆ. ಅದೇ ಯೋಗಸಾರ ಪ್ರಭೃತದ ಕೊನೆ 2 ಅಧ್ಯಾಯ ಮತ್ತು ಓದೋದ್ರಿ. ಯೋಗಸಾರ ಪ್ರಭೃತ 2 ಅಧ್ಯಾಯ ಯಾವದವು? ಚೂಲಿಕಾ ಒಂದೈತಿ, ಸಮ್ಯಕ್ ಚಾರಿತ್ರ ಅಧಿಕಾರ ಒಂದೈತಿ. ಏನು ಮಾಡೋಣ? ಓದಬೇಕು. ಅಲ್ಲಿ ಹೇಳಿದರು, ಈ ಶರೀರದ ಮೇಲೆ ಯಾರು ಉಪಕಾರ ಮಾಡ್ತಾ ಇದ್ದಾರೋ ನಿಜವಾಗಿ ಅವರು ಎಲ್ಲಿ ಉಪಕಾರ ಮಾಡ್ತಾ ಇದ್ದಾರೋ ಅದರಿಂದ ನಿನಗೇನಾಗುವುದಿದೆ ನೋಡ್ರಿ. ಲೋಕದ ಸಜ್ಜನಿಕೆಯ, ಲೋಕದಲ್ಲಿ ನಡೆಯುವ ಧರ್ಮದ ಮಾತುಗಳ ಬೇರೆ ಅದಾವ್ರಿ. ಅಲೌಕಿಕ ಸಜ್ಜನಿಕೆಯ ಮೋಕ್ಷ ಮಾರ್ಗದಲ್ಲಿ ಉಪಯೋಗ ಆಗುವಂತಹ ಮಾತುಗಳು ಬೇರೆ ಅದಾವ ನೋಡ್ರಿ. ಅವು ಒಳಗ 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 ಚಿಂತನದ ಧಾರೆಯೊಳಗ ಈ ರೀತಿ ಬಂದು ಬಿಡ್ಬೇಕಲ್ಲ, ತಾನಾಗಿಯೇ ಅವುಗಳದ್ದ ಲಾಭ ಹೊರಗ ಹೊರಗಿನ ಜಗತ್ತಿಗೆಲ್ಲ ನಮ್ಮ ಜೀವನಕ್ಕೆ ಹೊರಗ ಆಗ್ಬೇಕು. ತತ್ವದ ಜ್ಞಾನ ಬಹಳ ಅದ್ಭುತ ಅಲೌಕಿಕ ಇದೆ. ಆದರೆ ಈ ಜೀವ ಬರೇ ಮೇಲಿಂದ ಓದಿ ಶಬ್ದದ ಅರ್ಥ ಒಂದೊಂದ್ಸಲ ತಿಳ್ಕೊಂಡ ಬಹಳಷ್ಟು ಕೃತಕೃತ್ಯತೆಯ ಅನುಭವ ಮಾಡ್ತಾನ್ರಿ. ಅದರಿಂದ ಇವನಿಗೆ ಸಿಗಬೇಕಾದಂಥದ್ದ ಸಿಗುವುದಿಲ್ಲ, ಅರ್ಥಾತ್ ಅದು ಸಿಗುವವರೆಗೆ ಇವನ ಉದ್ಯಮ ನಡೆಯುವುದಿಲ್ಲ. ಏನಿದೆ? ಏಕ ಸೇವಿಸಿದರೂ ಸೇವಿಸನು ಗಾಥಾ ಕಾಯಂಗ ಇದೆ ನನ್ನಲ್ಲಿ. ಪ್ರಕರಣದ ಚೇಷ್ಟೆ ವರ್ತಿಸುತ್ತದೆ. 2ನೇ ಪಾದ ಇದೆ ರೀ ಆ ಗಾಥಾದ ಮೇಲೆ. 1ನೇ ಪಾದೇನ ಏಕ ಸೇವಿಸಿದರೂ ಸೇವಿಸನು, ಮೇನ್ ಏಕ ಸೇವಿಸದೆಯೂ ಸೇವಿಸುವನು. ಕೆಳಗೆ ಹೇಳ್ತಾರೆ,
ಪ್ರಕರಣದ ಚೇಷ್ಟೆ ವರ್ತಿಸುತ್ತಿದೆ, ಪ್ರಾಕರ್ಣಿಕ ತಾನಾಗಲ್ಲ. ಪ್ರಕರಣದ ಚೇಷ್ಟೆ ವರ್ತಿಸುತ್ತಿದೆ, ಪ್ರಕರಣದ ಅನುಸಾರ ಪ್ರವೃತ್ತಿ ಆಗತಾ ಇದೆ. ಅರೆ ಆ ಸಾಧನನ ಅಂಥವದವ ಅಂಥೇಳಿ ಹೇಳಿದ್ರಲ್ಲ. ಎಂಥವದವ? ಈ ಜೀವವನ್ನ ಆಕರ್ಷಿತ ಮಾಡುವಂಥವಿದವೆ. ಈ ಜೀವದ ನಿಜ ಕಾರ್ಯದೊಳಗ ಬಾಧೆ ಉಂಟು ಮಾಡುವಂಥವಿದವೆ. ನೋಡ್ರಿ, ಆತ್ಮ ಕಲ್ಯಾಣಕ್ಕ ಅನುಕೂಲವಾದಂತಹ ಸಂಯೋಗ 3 ಲೋಕ 3 ಕಾಲದೊಳಗ ಬಾಹ್ಯದಲ್ಲಿ ಇಲ್ಲ. ಬರೆದಿಟ್ಕೊಳ್ರಿ. ಆತ್ಮ ಕಲ್ಯಾಣಕ್ಕ ಅನುಕೂಲಕರವಾದಂತಹ ಸಂಯೋಗ, ಅದರದ ಸ್ಪಷ್ಟತೆ ಕೊಡ್ತೇನ್ರಿ ನಾನು. ಆತ್ಮ ಕಲ್ಯಾಣಕ್ಕ ಅನುಕೂಲಕರವಾದಂತಹ ಸಂಯೋಗ 3 ಲೋಕದಲ್ಲಿ ಯಾವುದೂ ಇಲ್ಲ, 3 ಕಾಲದಲ್ಲಿ ಯಾವುದೂ ಇಲ್ಲ. ಆದರ ಆತ್ಮ ಕಲ್ಯಾಣದ ಭಾವ ಜಾಗೃತ ಆದ ನಂತರ ಆ ಭಾವದ ಮೂಲಕನ ಆ ಭಾವದ ಆರೋಪ ಅನ್ಯದ ಮೇಲೆ ಮಾಡಿ, ಅನ್ಯದ ಮೇಲೆ ಅರ್ಥಾತ್ ಶಾಸ್ತ್ರದ ಮೇಲೆ, ದೇವನ ಮೇಲೆ, ಕಾಲದ ಮೇಲೆ, ಸಂಯೋಗಿ ಜೀವರುಗಳ ಮೇಲೆ ಆರೋಪ ಮಾಡಿ ಇದೆಲ್ಲ ಅನುಕೂಲ ಸಂಯೋಗ ಇದೆ ನಿನ್ನ ಆತ್ಮ ಕಲ್ಯಾಣಕ್ಕ ಅಥವಾ ನನ್ನ ಆತ್ಮ ಕಲ್ಯಾಣಕ್ಕ ಅಂತೇಳಿ ಹೇಳಿದರೆ, ಆತ್ಮ ಕಲ್ಯಾಣಕ್ಕೆ ಅನುಕೂಲ ಯಾವುದಿದೆ? ಬಸ್ ತನ್ನ ಭಾವ. ತನ್ನ ಭಾವದಿಂದ ಆತ್ಮ ಕಲ್ಯಾಣ ಆಗುವುದಿದೆ. ಅರೆ ಅದಕ್ಕೆ ಹೇಳಿದರು, ನಿಜ ಹಿತದ ಅಭಿಲಾಷಿಯು ಆತ್ಮ, ನಿಜ ಹಿತದ ಪ್ರೇರಕನು ಆತ್ಮ, ನಿಜ ಹಿತದ ನೇತಾರನು ಆತ್ಮ. ಅದರಿಂದ ಆತ್ಮನ ಗುರು ಆತ್ಮನಿ. ಬರೀ ಕಂಠಸ್ಥ ಮಾಡ್ರ ಆಗಲಿಲ್ಲ, ಮಾಡಿದೇವ ಅದು ಮಹಾನ್ ಕಾರ್ಯ ಇದೆ. ಅದರದ ಲಾಭ ಹೆಜ್ಜೆ ಹೆಜ್ಜೆಗೆ ಆಗ್ಬೇಕು. ಸಪ್ತ ತತ್ವಗಳ ವಿಚಾರದಿಂದನ ಭೇದ ವಿಜ್ಞಾನದ ಜನ್ಮ ಆಗ್ತಿದೆ. ಸಪ್ತ ತತ್ವದ ವಿಚಾರಧಾರೆಯೊಳಗನ ನಿರ್ವಿಕಲ್ಪ ಅನುಭೂತಿ ಆಗ್ತಿದೆ. ವಿಚಾರಧಾರೆ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗಿ ನಿರ್ವಿಕಲ್ಪ ಅನುಭೂತಿ ಆಗ್ತಿದೆ. ನಿರ್ವಿಕಲ್ಪ ಅನುಭೂತಿ ಅಂದ್ರೆ ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನವೇ ಮೋಕ್ಷದ ಮೊದಲನೇ ಸೋಪಾನ ಇದೆ, ಮೆಟ್ಟಿಲು ಇದೆ. ಏನು ಹೊರಗಡೆ ಎಲ್ಲ ಬಹಳಷ್ಟು ಮಾಡಿದ್ದಾಯ್ತು, ತೋರಿಸಿದ್ದಾಯ್ತು, ಕುಣಿದಿದ್ದಾಯ್ತು, ಉಪ್ಪಳಿಸಿದ್ದಾಯ್ತು, ಒಳಗ ನನ್ನಷ್ಟಕ್ಕೆ ನಾನೇ ಧನ್ಯ ಅಂದುಕೊಂಡದ್ದಾಯ್ತು. ಈಗ ಜೀವನದ ಅಂತಿಮ ಪಡಾವ್ ಬಂತೇನಿಲ್ರಿ? ಬರದಿದ್ರ ಬರೋದಿದೆ ರೀ. ಸ್ವಲ್ಪ ಕಾಲದೊಳಗ, ಅಲ್ಪ ಕಾಲದೊಳಗ ಬರೋದಿದೆ. ಅಂತಿಮ ಸ್ಟೇಜ್ ಅಲ್ಲೇನು ಮಾಡೋದಿದೆ? ಅಲ್ಲಿ ಶಾಂತ ಶಾಂತ, ಅರೇ ಶಾಂತ ಶಾಂತ ಸುಮ್ಮನೆ ಸಾಕು ಸಾಕು. ನಮಗೆ ನಾವು ಹೇಳ್ಕೊಂಥದ್ದು ಬರ್ಬೇಕು ನಮ್ಮಲ್ಲಿ. ಅದು ಭಿನ್ನ ಇದೆ. ಅರೆ ಈಗೋ ಇನ್ನೊಂದು ಸಮಯಕ್ಕೋ ನಾನು ಇದರಿಂದ ಭಿನ್ನಾಗಿ ಹೊರಟು ಹೋಗೋದಿದೆ, ಮತ್ತದನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಅಂತಿಮ ಸ್ಟೇಜದೊಳಗೆ ಈ ಭಾವ ಬರಲಿಕ್ಕೆ, ಅರೆ ಈಗಂದ್ರೆ ಈಗ, ಇನ್ನೊಂದು ಸ್ವಲ್ಪ ಸಮಯದ ನಂತರ ಅಂದ್ರೆ ಇನ್ನೊಂದು ಸ್ವಲ್ಪ ಸಮಯದ ನಂತರ ಹೋಗೋದಿದೆ ಶಾಶ್ವತವಾಗಿ. ಅದಕ್ಕೆ ಹೇಳಿದ್ರಲ್ಲ ಗುರುದೇವ್, ಏನು ಹೇಳಿದ್ರು? ಒಂದು ಸಲ ಜೀವಂತ ಇರುವ ವೇಳೆದೊಳಗೆ ಎಲ್ಲಾರ ಸಲುವಾಗಿ ನೀ ಸತ್ತು. ಎಂಥ ಮಾತಿದೆ ಅದು! ಅರೆ ಏನಿಲ್ರಿ, ನಮ್ಮ ವಿಕಾರಿ ಭಾವದಿಂದ ಹೊರಗಡೆ ಏನೂ ಆಗುವುದಿಲ್ಲ. ನಮ್ಮ ವಿಕಾರಿ ಭಾವದ ಕೋಲಾಹಲದಿಂದ ನಮಗ ಜ್ಞಾನದ ಮಧುರನಾದ ಕೇಳಿ ಬರ್ತಾ ಇಲ್ಲ. ಇಷ್ಟ ಜ್ಞಾನದ ಮಧುರ ಸಂದೇಶ, ಜ್ಞಾನದ ಸುಗಂಧ, ಜ್ಞಾನದ ಸಿಹಿ ಸ್ವಾದ 5 ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ ತಗೊಳ್ರಲ್ಲ, ಅದು ಬರ್ತಾ ಇಲ್ಲ. ಇದರ ಕೋಲಾಹಲದೊಳಗೆ, ಇದರ ಗದ್ದಲದೊಳಗೆ ಮಧುರವಾಗಿ ತಂಬೂರ ತಾನ್ಪುರ ಎಳಿತಾ ಇದ್ದೇವೆ, ಮೀಟಿಸ್ತಾ ಇದ್ದೇವೆ. ಮತ್ತು ಹೊರಗಡೆ ಅದೇನು ಢೋಲು ಬಾರಿಸ್ತಾ ಇದ್ದೇವೆ. ಇದು ನಿಂತಿಲ್ಲ. ಆದ್ರ ಆ ಢೋಲದ ಸದ್ದನೊಳಗ ಇದು ಕೇಳಿಸುತ್ತೆ. ಹಾಗಾದ್ರೆ ಇದನ್ನು ಜೋರು ಮಾಡೋದೇನು, ಅದನ್ನು ನಿಲ್ಲಿಸೋದ್ರೆ? ಇದರ ಸ್ವರನ ಮಧುರ ಇದೆಯಲ್ಲ,
ಅತ್ಯಂತ ಮಧುರ ಇದೆ ರೀ. ಸಾ 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 ತಂಬೂರಿನ ಹಾದಿ ಎಷ್ಟು ಇರ್ತಿದೆ, ಸಾಪ ಸಾನ ಇರ್ತಿದೆ. ಮತ್ತಲ್ಲಿ ಧಾಡ್ 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 ನೆಲ ಅದರುವಂಥದ್ದು ಸದ್ದು ಮಾಡ್ತಾ ಇದ್ದಾರೆ. ಈಗ ಏನೇನು ಬಂದಿದ್ದಾವಲ್ಲ ಮ್ಯೂಸಿಕ್. ಹಾಗಾದ್ರೆ ಅದನ್ನು ನಿಲ್ಲಿಸೋದೇನು, ಇದನ್ನು ಹೆಚ್ಚು ಮಾಡೋದು? ಇದು ಹೆಚ್ಚು ಆಗೋದನ್ನ ಇಲ್ಲ. ಹಾಗಾದ್ರೆ ಏನು ಮಾಡೋದು? ಈ ಕಡೆ ಏಕಾಗ್ರ ಆಗೋದು, ಇದನ್ನೇ ಸವಿಯುವ, ಇದನ್ನೇ ಹಿಡಿದುಕೊಳ್ಳುವ, ಇದೇ ನಾನಾಗುವ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ. ಅದನ್ನು ನಿಲ್ಲಿಸ್ಲಿಕ್ಕೆ ಹೋಯ್ತು ಅಂತಂದ್ರೆ ಏನಾಗ್ತಿದೆ ರೀ? ಜಗಳ ಶುರು ಆಗ್ತಿದೆ. ಆಮೇಲೆ ಮತ್ತಲ್ಲಿ ಭವ ನೋಡ್ರೆ ಜಗಳ ಶುರು ಆಗೋದರ್ಥ, ಪರದಲ್ಲಿ ಏನ್ರ ಮಾಡಕ್ ಹೋಗೋದರ್ಥ ಅದು ಭವದ ಬಂದ ಆಗ್ತಿದೆ ರೀ. ಪರದಿಂದ ವಿಮುಖ ಆಗೋದು, ಸ್ವಭಾವದ ಸ್ವೀಕಾರ, ಸ್ವಭಾವದ ಮಹಿಮೆ. ಅರೆ ಮಹಿಮೆ 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 ಏನ? ಜ್ಞಾನ ವೈಭವ ವಿರಾಗ ಬಲಾತ್. ಜ್ಞಾನದೊಳಗ ಅದರದೇ ಆದಂಥ ವೈಭವ ಇದೆ. ಆ ವೈಭವವನ್ನು ನೋಡ್ತಾ ಇದ್ದ ಹಾಗೆ ಈ ಕಡೆ ವಿರಾಗ ಬರ್ತಿದೆ. ಕಾರ್ಯ ಇಂಥದ್ರೊಳಗನ ಮಾಡೋದಿದೆ. ಅದೆಲ್ಲ ಹೊರಗಡೆ ನಡೆಯೋದನ್ನ, ಶರೀರದೊಳಗೆ ವ್ಯಾಧಿ ಇರೋದು, ಅವ್ರದ್ದೆಲ್ಲ ಗದ್ದಲ ಇರೋದು, ಇವ್ರದ್ದು ಒಂದು ಪ್ರಕಾರದ ಗದ್ದಲ ಇರೋದು, ಮತ್ತಾರ್ದು ದೂರದಲ್ಲಿ ಇರುವಂಥವ್ರದ್ದು ಒಂದು ಪ್ರಕಾರದ ಇರೋದು, ಅದಕ್ಕೆಲ್ಲ ಸ್ಪಂದಿಸಕ್ಕೆ ಹೋದ್ರೆ ನಾವು ಎಷ್ಟು ಉಪಯೋಗ ಪರದ ಕಡೆಗೆ, ಒಂದೊಂದು ಸಮಯದ ಉಪಯೋಗ ಎಷ್ಟೆಷ್ಟು ಪರದ ಕಡೆಗೆ ಹೋಗ್ತಿದೆಯಲ್ಲ ಅಷ್ಟಷ್ಟ ಭವದ ತೀವ್ರ ಅಥವಾ ಮಂದ ಬಂಧ ಆಗ್ತಿದೆ. ಅದು ಉಪಯೋಗ ಎಷ್ಟು ಹೋಗ್ತಿದೆಯಲ್ಲ ಅಷ್ಟು. ಅದಕ್ಕೆ ಅಪ್ಪಾಜಿ ಏನು ಹೇಳಿದ್ರು, ಈ ಮನುಷ್ಯ ಭವದೊಳಗೆ ಇಂಥ ಜನವಾಣಿಯ ಸಂಯೋಗದೊಳಗೆ ಭವಿಷ್ಯದ ಒಂದು ಭವ ಕಮ್ಮಿ ಮಾಡಿದ್ರೆ ನಾವು ಮಹಾ ಕಾರ್ಯ ಮಾಡಿದ ಹಾಗೆ. ಒಂದು ಭವ ಕಮ್ಮಿ ಎಲ್ಲಿ ಆಗೋದು? ಎಲ್ಲಿ ಆಗೋದು? ಆ ವಚನದ ತಾತ್ಪರ್ಯ ಏನಿದೆ? ಒಂದು ಭವ ಕಮ್ಮಿ ಆಗೋದು ಅರ್ಥಾತ್ ಆ ಭವದ ಕಾರಣ ರೂಪದ ಭಾವ ಅಭವ ಸ್ವಭಾವದ ಕಡೆಗೆ. ಪ್ರತಿಯೊಂದು ಭಾವ ಯಾಗದವು ಭವದ ಬೀಜ ರೂಪದವು, ಭವದ ಬೀಜ ರೂಪದವು ಪ್ರತಿಯೊಂದು ಭಾವ. ಹಾಗಾದ್ರೆ ಆ ಒಂದು ಸಮಯದ ಭಾವ ಅಭವ ಸ್ವರೂಪದ ಕಡೆ ನೋಡೋದು. ಭವನ ಯಾರಲ್ಲೇ ಇಲ್ಲಲ್ಲ ಅಂಥ ಸ್ವರೂಪದ ಕಡೆ. ಅದಕ್ಕೆ ಜ್ಞಾನಿಯ ವಚನದ ರಹಸ್ಯ ಕೂಡ ತಿಳಿದು ಬರೋದ ಅಥವಾ ತಿಳ್ಕೊಳ್ಳುವ ಒಂದು ಅಂತರ್ಮುಖ ಪುರುಷಾರ್ಥ, ಯೋಗ್ಯ ದಿಕ್ಕಿನಿಂದ ಪುರುಷಾರ್ಥ ಆಗೋದ ಮಾಡೋದ ಈ ಜೀವನದಲ್ಲಿ ನಮಗೆ ಸುಲಭ ಇದೆ ಅಂಥೇಳಿ ನಾನು ಹೇಳ್ತೇನೆ. ಇಲ್ಲಿ ಜ್ಞಾನ ವೈಭವ ವಿರಾಗ ಬಲಾತ್ ಕಾರಣ ಯಾವ ರೀತಿ ತಗೊಂಡಿದರು ಅನ್ನೋದಕ್ಕಿಂತ ನಮಗಿಲ್ಲಿ ಇದ ಹೆಚ್ಚು ಉಪಯೋಗಿ ಇದೆ ರೀ. ಮೊದಲನೇ ಲೈನ್ ಯಾವ್ದ? ಕೆಳಗಿಂದ ಸೇವಕೋ ಅಪಿ ತತ್ ಅಸಾವ ಸೇವಕ ಅಸೌ ಸೇವಕ ಅಂಥೇಳಿ ಹೇಳಿದ್ರೆ ಯಾವ ಕಾರಣದಿಂದ ಸೇವಿಸಿದ್ರೂ ಹೇಗೆ ಸೇವಿಸುವುದಿಲ್ಲ? ಜ್ಞಾನ ವೈಭವ ವಿರಾಗ ಬಲ. ಬಲವಂತತೆ ಯಾರ್ದ? ವೈರಾಗ್ಯದ. ವೈರಾಗ್ಯದ ಬಲವಂತತೆ. ವೈರಾಗ್ಯ ಬಲವಂತ ಹೇಗಾಯಿತು? ಜ್ಞಾನ ವೈಭವವನ್ನು ನೋಡ್ತಾ ಇದ್ದ ಹಾಗೆ ಆ ಕಡೆ ವೈರಾಗ್ಯ ತಾನೇ ಅಷ್ಟ. ಇದು ಎಷ್ಟು ನೋಡ್ತಿದೆಯಲ್ಲ, ಇದರಲ್ಲಿ ಎಷ್ಟು ಏಕರೂಪ ಆಗ್ತಿದೆಯಲ್ಲ ಜ್ಞಾನದ ವೈಭವದೊಳಗ, ಅಷ್ಟ ಆ ಕಡೆಯಿಂದ ವೈರಾಗ್ಯ ತನ್ನಷ್ಟಕ್ಕೆ ತಾನೇ ಬಲವಂತ ಆಗ್ತಿದೆ. ಆಗ ಜೈನೇಶ್ವರಿ ದೀಕ್ಷೆ ಬರ್ತಿದೆ, ಶುದ್ಧೋಪಯೋಗ ರೂಪದ ಮುನಿಧರ್ಮ ಆಗ್ತಿದೆ, ಅದರಿಂದ ನಿಜ ಸ್ವರೂಪದ ಸಾಧನ ಆಗ್ತಿದೆ, ಅದರಿಂದ 4 ಘಾತಿ ಕರ್ಮಗಳ ನಾಶ ಆಗ್ತಿದೆ, ಅದರಿಂದ ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಆಗುವಂಥ ಅರಹಂತ ಅವಸ್ಥೆ ಪ್ರಾಪ್ತ ಆಗ್ತಿದೆ. ಯಾರಿಗೆ? ಯಾವ ಮಾಡ್ತಾನೆ ಅವನಿಗಲ್ಲ, ನಾನು ಮಾಡೋದಿದೆ ನನಗೆ. ಈಗ ನಾವು ದೀಕ್ಷಾ ತಗೊಳ್ಳೋದು ಅವಶ್ಯಕ ಇಲ್ಲ, ಭರತವಾಗಿ ಸ್ವಭಾವದ ಸಾಧನೆಯೊಳಗೆ ಸ್ಥಿರ ಉಳಿಯೋದು ಅವಶ್ಯಕ ಇಲ್ಲ, 4 ಘಾತಿ ಕರ್ಮಗಳ ನಾಶ ಆಗೋದು ಅವಶ್ಯಕ ಇಲ್ಲ. ಆದ್ರೆ ಅವೆಲ್ಲವುಗಳಿಗೆ ಕಾರಣೀಭೂತವಾದಂಥ ಸ್ವರೂಪದ ಮಹಿಮೆ ಮಾಡೋದ ಸಾಧ್ಯ ಸಹಜ ಸಾಧ್ಯ ಇದೆ. ಅವೆಲ್ಲ ಆಗುತ್ತವೆ. ಅರ್ಹಂತನ ಆಗ್ತೀವ್ರಿ ಇಲ್ಲೇ ಕರ್ಮ ಇರೋ ವೇಳೆದೊಳಗೆ, ದೇಹ ಇರೋ ವೇಳೆದೊಳಗೆ, ಸ್ತ್ರೀ ಪರ್ಯಾಯ ಇರೋ ವೇಳೆದೊಳಗೆ. ಇನ್ನೇನು ಬೇಕು? ढोल तानपुरा
ಹ್ಮ್. ಢೋಲ್ ನಿಲ್ಸೋದು ಏನ್ ಮಾಡೋದು ಅಂತ ಕೇಳಿ ಏನ್ ಮಾಡೋದ್ರಿ ಅದನ್ನ ನಿಲ್ಲಿಸಕ್ಕಾದ್ರೆ ಜಗಳ ಆಗ್ತಿದ್ದೀರಿ. ಢೋಲ್ ನಿಲ್ಸೋದಲ್ಲ ತಾನ್ಪುರೇ ನಿಲ್ತಿದ್ದಾನ. ಇದನ್ನ ನಿಲ್ಲಿಸಿದಾಗನ ಅದನ್ನ ನಿಲ್ಲಿಸೋದು ಸರಿಯಾದ ಉತ್ತರ ರೀ. ಬಹಳ ತರ್ಕ ಎಂಥದ್ದಿದೆ ನೋಡಿ. ಅದನ್ನ ನಿಲ್ಲಿಸಿಕ್ ಹೋದ್ರೆ ಇದು ನಿಲ್ಲುತ್ತಿದೆಯಲ್ಲ ಮೊದಲ. ಮತ್ತ ಆದಿದ್ದಾಗನು ಅವನಿಗೆ ತಾನ್ಪುರ ಅವನಿಗೆ ಕೇಳಿಸ್ತೈತ್ರಿ, ಅವನಿಗೆ ತಿಳಿತೈತಿ. ಆ ಢೋಲ್ ನಿಂತಂದ್ರ ಆ ತಾನ್ಪುರ ಆವಾಜ್ ಹೊರಗುತ್ತೈತಿ. ಢೋಲ್ ನಿಂತ ಅರ್ಥಾತ್ ಇವನ ಕಿವಿಯೊಳಗೆ ಬರೋದು ನಿಲ್ಲಬೇಕ. ಅಲ್ಲಿ ನಿಲ್ಲೋದು ಸಾಧ್ಯ ಇಲ್ಲ. ಅಲ್ಲಿ ಆದ್ಮೇಲೆ ಅಲ್ಲಿ ಇವನ ಕಿವಿಯೊಳಗೆ ಬರೋದು ನಿಲ್ಲ.